ಸ್ವಾಮಿ ಶರಣ. ಶಬರಿಮಲೆ ಯಾತ್ರೆ ಅಂದರೆ ಆ ಭಗವಂತ ಕೊಟ್ಟಿರುವಂತಹ ಅತ್ಯದ್ಭುತವಾದ ವರ. ಆ ವರವನ್ನು ಸಾಕಾರ ಮಾಡ್ಕೋಬೇಕು ಅಂದರೆ ಕೇವಲ ನಾನು ಕೂಡ ಒಂದು 3 ದಿನಕ್ಕೆ ಮಾಲೆ ಹಾಕಿದೆ, 5 ದಿನಕ್ಕೆ ಮಾಲೆ ಹಾಕಿದೆ, ಮುಡಿಯನ್ನು ಪರ್ಮಿಟ್ ರೂಪದಲ್ಲಿ ಕಟ್ಕೊಂಡೆ, ದೊಡ್ಡ ಪಾದನೂ ನಾನು ಮಾಡಿದೆ. ನನಗೇನು ಭಗವಂತ ಏನು ನಾನು 108 ಸಾರಿ ಹೋಗಿ ಬಂದೆ. ಯಾಕೆಂದರೆ ಈಗ ತಿಂಗಳಿಗೊಮ್ಮೆ ಶಬರಿಮಲೆ ತೆಗೆಯೋದ್ರಿಂದ ಸ್ವಾಮಿಗಳು ನಾನು ವರ್ಷದಲ್ಲಿ 10 ಬಾರಿ ನೋಡಿದೆ ಶಬರಿಮಲೆನ ಅಂತ ಹೇಳೋ ಸ್ವಾಮಿಗಳು ಇದ್ದಾರೆ. ಅದು ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ಆ ಭಗವಂತ ಹೇಳಿರೋ ವಿಚಾರ ಏನು ಅಂದರೆ, ನನ್ನ ಸನ್ನಿಧಾನಕ್ಕೆ ಬರಬೇಕಾದ್ರೆ ನಿನ್ನಲ್ಲಿರುವಂತಹ ಪರಿಪಕ್ವತೆ ನೀನು ಪಡಿಬೇಕು ಅಂದರೆ, ತತ್ವಮಸಿ ಅನ್ನೋ ಅರ್ಥ ತಿಳ್ಕೊಬೇಕಾದ್ರೆ ಮಂಡಲ ಕಾಲ ವ್ರತ ಮಾಡಿ ಬನ್ನಿ. ಆ ವ್ರತ ಯಾರಿಗಾಗಿ? ನಮಗಾಗಿ ನಾವು ಮಾಡ್ಕೊಳ್ಳೋದು. ಆ ಭಗವಂತನಿಗಾಗಿ ಕೊಡಲಿಕ್ಕೆ ನಾವೇನು ತಂದಿಲ್ಲ, ಏನೂ ತೊಗೊಂಡೋಗಲ್ಲ. ಈ ದಿನ ನಾವು ನಿನ್ನೆಯ ದಿನ ಶಬರಿಮಲೆ ಯಾತ್ರೆಯನ್ನು ಅಂದರೆ 4/1/2026 ಮಧ್ಯಾಹ್ನ 2:30 ಗಿರ್ಮಿಡಿ ಕಟ್ಕೊಂಡು ರಾತ್ರಿ 8:10 ನಮ್ಮ ರಾಮನಗರದ 7 ಸ್ವಾಮಿಗಳು ಮತ್ತು ಬೆಂಗಳೂರು, ಬಳ್ಳಾರಿ ಮತ್ತು ಗುಲ್ಬರ್ಗ ಸ್ವಾಮಿಗಳು ಎಲ್ಲರನ್ನ ಒಗ್ಗೂಡಿಸಿ ನಮ್ಮ ಗುರುಸ್ವಾಮಿಗಳಾದಂಥ ಶ್ರೀಯುತ ಕೃಷ್ಣಮೂರ್ತಿ ಗುರುಸ್ವಾಮಿಗಳ ಜೊತೆ ನಾವು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈ ದಿನ 5/1/2026 ಎರಿಮೆಲೆಗೆ ಬಂದು ಪೇಟೆ ತುಳ್ಳಲಾಡಿ ಮಧ್ಯಾಹ್ನ 2 ಗಂಟೆಗೆ ಆ ಒಂದು ದೊಡ್ಡ ಪಾದದ ಆ ಪರಮ ಪವಿತ್ರ ಕ್ಷೇತ್ರದೊಳಗೆ ಕಾಲಿಟ್ಟಂತಹ ಆ ಒಂದು ದೈವಿಕವಾದ ಕ್ಷಣಕ್ಕೆ ಆ ಭಗವಂತ ನಮಗೆ ಹೊರ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಒಂದು ಧನ್ಯವಾದ. ರಾತ್ರಿ ಸರಿಸುಮಾರು 5 ಗಂಟೆ ಆದರೂ ಕೂಡ ನಾವು ಕಾಳಗಟ್ಟಿಯಲ್ಲೇ ಇದ್ದಿದ್ದರಿಂದ, ಯಾಕೆಂದರೆ ಎಲ್ಲ ನಾವು ನನ್ನಂಥ ವಯಸ್ಸಾದವ್ರನ್ನ ಕರ್ಕೊಂಡ್ಬಂದ್ಬಿಡೋರು ಸ್ವಾಮಿಗಳು, ನಾವು ನಿಧಾನ ನಡೆಯೋದು. ಅದಕ್ಕೆ ಕಾಳಗಟ್ಟಿಯಲ್ಲೇ ಕೂತ್ಕೊಂಡು ಸೋಮವಾರ ಆ ಭಗವಂತನ ಕ್ಷೇತ್ರದಲ್ಲಿ ಇದ್ದೀವಿ. ಇದ್ರ ಜೊತೆಗೆ ನಮಗೆ ತುಮಕೂರಿನ ತಂಡ ಒಂದು ಸ್ವಾಮಿಗಳೆಲ್ಲ ಬಂದಿದ್ದಾರೆ. ಅವರು ಸ್ವಾಮಿಗಳು ಏನೋ ಒಂದು ಸ್ವಾಮಿಗಳೇ ನಮಗೆ ತಿಳಿ ಹೇಳಬೇಕು ಅಂತ ಅವರು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಅವರೇನೋ ಕೇಳ್ತಾರಂತೆ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ನಿಮ್ಮ ಹೆಸರು? ಸ್ವಾಮಿ ಶರಣಮಯ್ಯಪ್ಪ. ನಾವು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಗೀತಾ ಗ್ರಾಮದಿಂದ 13 ಜನ ಸ್ವಾಮಿಗಳು ಬಂದಿದ್ದೀವಿ. ಇವರನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ನೋಡಿದ್ದೀವಿ. ಇಂತಹ ದೊಡ್ಡ ಸ್ವಾಮೀಜಿಗಳು ನಮಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ನಮ್ಮನ್ನು ಇಲ್ಲೇ ತಂಗಿಕೊಳ್ಳಿ, ಇಲ್ಲೇ ನೀವು ರೆಸ್ಟ್ ಮಾಡಿ ನಿಮ್ಮ ಪಾದಯಾತ್ರೆನ ಮುಂದುವರಿಸಿ ಅಂತ ಹೇಳಿ ನಮಗೆ ಹೇಳಿದರು. ಇಂತಹ ಗುರುಗಳ ಮಾರ್ಗದರ್ಶನ ಕೇಳಬೇಕು ಅಂತ ನಾವೆಲ್ಲ 1ನೇ ಪಡಿ, 2ನೇ ಪಡಿ, 4ನೇ ಪಡಿ, 5ನೇ ಪಡಿ, 9 ಪಡಿವರೆಗೂ ಅಲ್ಪವನ್ನು ತಿಳ್ಕೊಂಡು ಅಯ್ಯಪ್ಪನ ಯಾತ್ರೆಯನ್ನು ಮಾಡ್ತಿದ್ದೀವಿ. ಇಂಥ ಗುರು ಸ್ವಾಮಿಗಳ ಮಾರ್ಗದರ್ಶನ ಪಡೆದುಕೊಂಡು ನಾವು ಮುಂದೆ ನಮ್ಮ ತಿಳಿಯದೆ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ತಿದ್ದಿಕೊಂಡು ಈ ಅಯ್ಯಪ್ಪನ ಯಾತ್ರೆಯನ್ನು ಮಾಡಲು ಈ ಗುರುಸ್ವಾಮಿಗಳ ಆಶೀರ್ವಾದ ಮತ್ತು ಸಹಕಾರವನ್ನು ಯಾಚಿಸಿ ಅವರಿಂದ ಕೆಲವೊಂದು ಮಾಹಿತಿಗಳನ್ನು ಕೇಳಲು ಇಚ್ಛಿಸ್ತಾ ಇದ್ದೀವಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಇಲ್ಲಿ ನಮ್ಮ ಜೊತೆಲಿ ನಮ್ಮ ಗುರುಸ್ವಾಮಿಗಳು ಅಂತ ನಾನು ಹೇಳಿದೆ. ಅವರು ನಾವು ಪ್ರೀತಿಯಿಂದ ಅವ್ರಿಗೆ ಗುರುಸ್ವಾಮಿಗಳಂತ ಹೇಳ್ತೀವಿ. ಆದರೆ ಈ ಪ್ರಪಂಚದಲ್ಲಿ ಗುರುವಿಗೆ ಗುರು ಒಬ್ಬರೇ, ಆ ಭಗವಂತ ಒಬ್ಬರೇ ಗುರುಸ್ವಾಮಿ. ಇವರು ಸ್ವಾಮಿಗಳು ಪಾಪ ಏನೋ ನನ್ನ ಒಂದು ಸಿದ್ಧಾಂತ ನನಗಿಂತ ಕಿರಿಯವರು ಯಾರಿಲ್ಲ ಅಂತ. ಸ್ವಾಮಿ ನೀವು ನಾನು ನಿಮ್ಮನ್ನು ಪರಿಚಯ ಮಾಡಿಸೋಕೆ ಮೊದಲು ಈ ಒಂದು ವಿಚಾರಕ್ಕೆ ಎಷ್ಟು ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದೀವಿ? ಆದರೆ ಈಗ 3 ವರ್ಷಕ್ಕೆ ಹೋದವರೆಲ್ಲ ಗುರುಸ್ವಾಮಿ ಅನ್ನಿಸ್ಕೋತಾರೆ. ನೀವು 95ರಿಂದ ಹೋಗಿ ನಿಮ್ಮ ಮನೆಯಲ್ಲಿ ಸ್ವಾಮಿ ಅಯ್ಯಪ್ಪನ ವಿಗ್ರಹನೂ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆ ಭಗವಂತ ಕೊಟ್ಟಿರುವಂಥ ಮಹೋನ್ನತ ಅವಕಾಶ ಇದು ಎಲ್ರಿಗೂ ಸಿಗಲ್ಲ. ಸಿಕ್ಕಿದ್ರೂ ನಿರಾಕರಿಸೆ ಮಾಡೋದೇ ಹೆಚ್ಚು. ಈ ಸ್ವಾಮಿಗಳು ಗುರುಸ್ವಾಮಿಗಳು ಅಂತಂದರೆ ಗುರುಸ್ವಾಮಿ ಅನ್ನಿಸ್ಕೊಳ್ಳೋಕ್ಕೆ ನಿಮಗೆ ಅರ್ಹತೆ ಇದೆಯಾ? ನನಗೆ ಅರ್ಹತೆ ಇದೆಯಾ? ಯಾರಿಗೆ ಅರ್ಹತೆ ಇದೆ? ಗುರುಸ್ವಾಮಿ ಅನ್ನಿಸ್ಕೊಳ್ಳೋಕ್ಕೆ ಯಾರಿಗೂ ಅರ್ಹತೆ ಇದೆ. ಏನಾದರೆ ಕತ್ತಲಿಂದ ಬೆಳಗ್ಗೆ ಕರ್ಕೊಂಡೋಗೋದು ಒಂದು ಮನುಷ್ಯ, ಅವರು ಮುಂದೆ ಬಂದು ಕರ್ಕೊಂಡೋಗೋಕ್ಕಾಗಲ್ಲ. ಒಂದು ಗುರುಸ್ವಾಮಿ ಅಂತ ಒಂದು 18 ವರ್ಷ ಯಾರು ಹೋಗಿರ್ತಾರೋ ಅದರಲ್ಲೂ ಕೆಲವರು ಹೇಳ್ತಾರೆ 18 ವರ್ಷ ಜೊತೆಗೆ ಹೋಗಿರಬೇಕು, 42 ದಿವಸ ಕರೆಕ್ಟಾಗಿ ಊಟ ಮಾಡಿ ಹೋಗಬೇಕು. ಮೊದಲ ಕಾಲದಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಏನು ಇದ್ದಿಲ್ಲ. ಇವಾಗ ಎಕ್ಸಾಂಪಲ್ ಹೇಳೋದಾದರೆ ಹೋದ ವರ್ಷನೇ ನಾವು ನೀವು ಒಂದೇ ಟ್ರೈನ್ ಬುಕ್ ಮಾಡಿದ್ವಿ, ಇಬ್ಬರ ಜೊತೆನೂ ಬರಬೇಕಂತ ಡಿಸೈಡ್ ಮಾಡಿದ್ವಿ. ಆದರೆ ಅದಾಗಿಲ್ಲ. ಈ ವರ್ಷ ಏನಾಗ ನಮಗೆ ಗೊತ್ತಿಲ್ಲದಿಲ್ಲ, ಅದೇ ಟ್ರೈನಿಗೆ ಬುಕ್ ಮಾಡಿದ್ದೀರ, ನಾವು ಅದೇ ಹೋಗಿ ನೀವು ಅದೇ ಹೋಗಿ. ಯಾಕಂದರೆ ಯಾವಾಗ ಸೇರಿಸ್ಬೇಕಂತ ದೇವರು ನಿರ್ಣಯ ಮಾಡ್ತಾನೆ, ಅದೇ ಆಗೋದು. ನಾವೇನು ಎಷ್ಟು ಹೇಳಿದ್ರೂ ಅವರು ನಾವೊಂದು ಹೇಳೋದು ಅವ್ರು ನಮ್ಗೆ ಬರ್ತಿರ್ತಾರೆ. ಇದಕ್ಕೆ ಅಯ್ಯಪ್ಪನ ಮಾಲೆ ಹಾಕಿದೆ, ನನಗೆ ಇಷ್ಟು ಬರಬೇಕು, ಅಷ್ಟು ಆಗಬೇಕಾಗಿತ್ತು, ಇಷ್ಟು ಆಗಬೇಕು. ಯಾವುದೇ ದೇವರಿಗೆ ದಯವಿಟ್ಟು ನಾನು ಕೇಳ್ಬೋದು ಏನಂದರೆ, ನಾನು ವ್ರತ ಮಾಡಿದೆ, ನನಗೆ ಕೊಟ್ಟಿರೋ ದೇವರು ಅಂತ ದಯವಿಟ್ಟು ಯಾವುದೇ ದೇವ್ರಿಗೆ ಹೇಳೋಕ್ಕೋಗ್ತೀನಿ. ಎಕ್ಸಾಂಪಲ್ ಏನಾದರೆ ಒಂದು SP ಬಾಲಸುಬ್ರಹ್ಮಣ್ಯಂ ಹಾಡು ಹೇಳಿದ್ದಾರೆ,
ಇರುಮುಡಿ ಕಟ್ಕೊಡೋದೇ ಎಷ್ಟೋ ವರ್ಷದ್ದು ಪುಣ್ಯ ಅಂತ. ಇರುಮುಡಿ ಗಂಟಿನಲ್ಲಿ ಅಂತ ನೀವೊಂದು ಹಾಡಾಡಿದ್ದಾರೆ. ಅದರಲ್ಲಿ ಎಷ್ಟೋ ವರ್ಷ ಹೋಗ್ಬೇಕು ಅಂತ ಇರ್ತಾರೆ, ಹೋಗೋಕ್ಕಾಗಲ್ಲ. ಇರುಮುಡಿ ಕಟ್ಟೋದೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ ಅದರಲ್ಲಿ ನಮಗೆಲ್ಲ ಇಲ್ಲಿ ಇವತ್ತು ನೀವು ಸೇರ್ತೀರಾ ನಾವು ಸೇರ್ಕಂತ ಯಾರು ತಿಳ್ಕೊಂಡೇ ಇದ್ದೀವಿ ಅಲ್ವಾ. ಇಲ್ಲಿ ಯಾರು ಊರಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅದು ನಮ್ಮ ಗುರುಸ್ವಾಮಿಗಳಿಂದ ತಿಳ್ಕೊಂಡಿದ್ದು ನಿಮ್ಮಂತ ತಿಳ್ಕೊಂಡಿದ್ದನ್ನೇ ಹೇಳ್ತಾ ಇದ್ದೀವಿ ಹೊರತು ನಾವಾಗಿ ಏನು ಕಲ್ತಿದ್ದಲ್ಲ. ಮತ್ತು ಗುರುಸ್ವಾಮಿ ಅಂತ ಅನ್ನಿಸ್ಕೋಬೇಕು ಅಂದರೆ ಭಗವಂತನ ವಿಚಾರದಲ್ಲಿ ಗುರುಸ್ವಾಮಿ ಮಲಗಿದ್ದಾರೆ. 18ನೇ ವರ್ಷದ ಯಾತ್ರೆ 1ರಿಂದ 18 ವರ್ಷಕ್ಕೆ ಹೋದರೆ ಆಗ ಕನ್ನಿಸ್ವಾಮಿ ಅಂತ 18 ವರ್ಷ ಹೋದರೆ ಇದು ಗುರುಸ್ವಾಮಿ. 18 × 18 324 ವರ್ಷ ನಮ್ಮಿಂದ ಯಾರು ಯಾತ್ರೆ ಮಾಡೋಕ್ಕೆ 324 ಯಾತ್ರೆ. ಈಗ ನಾನು ಆಗಲೇ ಹೇಳ್ದಂಗೆ ತಿಂಗಳಿಗೆ ಒಂದೊಂದು ಸಾರಿ ಹೋದವ್ರು ಮಾಡ್ಬಿಡ್ತಾರೆ. ಆದರೆ ಮಣ್ಣುಗಳ ಕಾಲ ವ್ರತ ಮಾಡಿ ಇರುಮುಡಿಯನ್ನು ತುಂಬಿಕೊಳ್ಳೋಕ್ಕೆ ಅದೇ ಪ್ರಮುಖವಾದ ಅರ್ಹತೆ. ಅಷ್ಟು ಮಾಡಿದ್ರೆ ಸಾಧ್ಯ ಸರಿ. ಆದ್ದರಿಂದ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರಋಣಿ. ಯಾಕೆಂದರೆ ಪ್ರೀತಿ ವಿಶ್ವಾಸಕ್ಕೆ ಈಗ ಏನೇ ವಿಚಾರ ನಿಮ್ಮಿಂದ ನಾವು ತಿಳ್ಕೊಬೋದು ಅಥವಾ ಇವರಿಂದ ಹೇಳ್ಬೋದು, ಅವ್ರು ಹೇಳ್ಬೋದು, ಯಾರಾದರೂ ಹೇಳ್ಬೋದು. ಇಲ್ಲಿ ವಿಚಾರ ಯಾರು ಹೇಳಿದ್ರು ಸ್ವೀಕರಿಸೋ ಮನೋಭಾವ ಇರಬೇಕು. ವಯಸ್ಸಿನಲ್ಲಿ ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ, ಚಿಕ್ಕವ್ರು ಇವ್ರು ಹೇಳಿದಾಗ ನಾನು ಕೇಳ್ತೀನಿ ಅನ್ನೋದು ಅಂದರೆ ಅಲ್ಲಿ ಏನೂ ಇಲ್ಲ. ಏನಾದರೂ ಕೇಳಿ ಹೇಳ್ತಾರೆ ಎಲ್ಲ ಸ್ವಾಮಿಗಳು, ಯಾರು ಬೇಕಾದ್ರೆ ಏನು ಬೇಕಾದರೂ ಕೇಳಿ. ಇಲ್ಲ ನಾವು ನಿಮ್ಮಿಂದ ಕೇಳ್ತೀವಿ. ಈ ಒಂದು ವಿಶೇಷವಾದ ವಿಡಿಯೋವನ್ನು ಕಾಳಗಟ್ಟಿಯಲ್ಲಿ ಆ ಭಗವಂತನೇ ಮಾಡಬೇಕು ಅಂತ ಒಂದು ನಿರ್ಣಯ ಇರಬೇಕು. ಅದಕ್ಕೆ ನಮ್ಮನ್ನು 5 ಗಂಟೆಗೆ ಬಂದರೂ ಕೂಡ ನೀವು ಇಲ್ಲೇ ತಂಗಪ್ಪ ಅನ್ನೋದು ಯಾವುದು ಕೂಡ ಆ ಒಂದು ಭಗವಂತನ ನಿರ್ಣಯ ಇಲ್ಲದೆ ಏನಿಲ್ಲ. ಸ್ವಾಮಿಗಳು ಅವ್ರ ಹೆಸರು ಕೇಳಿಕೊಂಡು ಏನಾದರೂ ಕೇಳಬೇಕು ಅಂದರೆ ಕೇಳ್ಬೋದು ಸ್ವಾಮಿಗಳು. ಇಲ್ಲಿವರೆಗೂ ನಮಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಸಹಕಾರ ನೀಡಿದಂಥ ಶ್ರೀಯುತ ಕೃಷ್ಣಮೂರ್ತಿ ಗುರುಸ್ವಾಮಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಗುರು ಯಾರೂ ಇಲ್ಲ, ಅಯ್ಯಪ್ಪನೊಬ್ಬನೇ ಗುರು. ಅಯ್ಯಪ್ಪ ಎಲ್ಲ ಜಾಗಕ್ಕೂ ಬರೋಕ್ಕಾಗೋದಿಲ್ಲ ಎಂಬ ಒಂದೇ ಒಂದು ಕಾರಣದಿಂದ ಹಾದಿಲಿ ಹೋಗೋರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬ ಗುರುವನ್ನ ನೇಮಿಸಿ ನಾಮಮಾತ್ರವಾಗಿ ಕರ್ಕೊಂಡು ಹೋಗೋಕ್ಕೆ ಪ್ರೇರಣೆ ಮಾಡಿದ್ದ ಅಯ್ಯಪ್ಪ ಅನ್ನೋ ಒಂದು ಮಾಹಿತಿನ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅಯ್ಯಪ್ಪನೊಬ್ಬನೇ ಗುರು ಎಂದು ಅವರು ಹೇಳಿದ್ದಾರೆ. ಹೇಳಿ ಸರ್, ಏನು ಕೇಳಿ ಕ್ಯಾಶುಯಲ್ ಕೇಳೋದು, ಅದೇನು ವಿಡಿಯೋ ಮಾಡ್ತೀರಾ? ಏನು ಬೇಕಾದರೂ ಕೇಳಿ ಕೇಳಿ. ಯಾವುದು ಏನು ತಪ್ಪಿಲ್ಲ. ನೀವು ಕೇಳಿದ್ದು ತಪ್ಪಿಲ್ಲ, ನಾವು ಹೇಳೋದೇ ಸರಿ ಅಂತಲೂ ಇಲ್ಲ. ವಿಚಾರನ ನಿಮ್ಮಿಂದಲೇ ಇರುತ್ತೆ. ನೀವು ಹೇಳಿದ್ದು ಯಾವುದೋ ಸರಿ ಅಂತ 41 ತಗೊಳ್ಳೋರೆ. ಅದು ವ್ಯತ್ಯಾಸ 41 ದಿನ ಇಲ್ಲ 48 ದಿನ. ಕೆಲವರು 41 ದಿನ ಅಂತಲ್ಲ, ಕೆಲವರು 48 ಅಂತಾರೆ. ಅದು ನಮಗೆ ಅದು ಗೊತ್ತಿಲ್ಲ. 41 ದಿನ ಮಾಡಬೇಕಾ ಇಲ್ಲ 48 ದಿನ ಮಾಡಬೇಕಾ ಅನ್ನೋದು ಒಂದು ಕನ್ಫ್ಯೂಸ್. ಈ ಗುರುಸ್ವಾಮಿಗಳು ಅವಾಗ ಕೇಳ್ತೀವಿ ಸರ್, ಈಗ 41 ದಿನ 48 ಅದೇ ನಮಗೆ ಕನ್ಫ್ಯೂಸ್ ಆಗಿದೆ. 40 ಈಗ ನಮ್ಮ ಇದು 41 ಶಬರಿಮಲೆ ದೇವಸ್ಥಾನ ಅದ್ರ ಕ್ಯಾಲೆಂಡರ್ ಪ್ರಕಾರ ಹೋದ್ರೆ ನವೆಂಬರ್ 16 ತೆಗೆದುಬಿಟ್ಟು ಈ ಡಿಸೆಂಬರ್ 27ಕ್ಕೆ ಕ್ಲೋಸ್ ಆಗ್ತೈತಲ್ಲ, ಅದು 41 ದಿನ. ಕೆಲವರು 48 ಅಂತ ಹೇಳ್ತಾರೆ. ನಮಗೆ ಕನ್ಫ್ಯೂಸ್ ಇದೆ. ಅದ್ರ ಬಗ್ಗೆ ಮಾಹಿತಿ. ನಿಮ್ಮ ತಂಡದಲ್ಲಿ ಎಷ್ಟು ಸ್ವಾಮಿಗಳು ಬಂದಿದ್ದೀರಾ? 13 ಸ್ವಾಮಿಗಳಲ್ಲಿ 41 ಎಷ್ಟು ಮಾಡಿದ್ದೀರಾ? 48 ಎಷ್ಟು ಮಾಡಿದ್ದೀರಾ? 41 ಮಾಡಿದ್ದಾರೆ. ಇವ್ರು ಮಾಡಿದ್ದಾರೆ, ನೀವೆಲ್ಲ ಮಾಡಿದ್ದೀರಾ. ಮತ್ತು ಈಗ ಶಬರಿಮಲೆ ಪ್ರಕಾರ ಹೋದರೆ ಇವರೊಬ್ಬರೇ ಶಬರಿಮಲೆಗೆ ಹೋಗ್ಬೇಕು. ನೀವೇ ಹೇಳಿದ್ರಿ ಈಗ 16ರಿಂದ 27 ಡಿಸೆಂಬರ್ 27 ಇವರೊಬ್ಬರು ಹೋಗ್ಬೇಕು. ನೀವೆಲ್ಲ ಯಾಕೆ ಬಂದ್ರಿ? ಭಗವಂತ ನೋಡ್ಬೇಕು ಅಂತ ಭಗವಂತ ಅಲ್ಲಿ ಮಾತ್ರ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಮತ್ತು ವ್ರತ ಮಾಡೋದ್ರಿಂದ ಇವ್ರಿಗೆ ನೀವು 41 ದಿನ ಶಬರಿಮಲೆ ಅಂತ ಹೇಳ್ತೀರಾ. ಅದನ್ನು ಇವ್ರು ಮಾಡಿದ್ದಾರೆ, ನೀವು ಯಾರೂ ಮಾಡಿಲ್ಲ. ನಾನು ಇಲ್ಲಿ ನಿಮ್ಮ ಮನಸ್ಸು ವಿಚಾರ ಎಲ್ಲರೂ ಕೂಡ ಹಾಗೆ ಮಾಡಬೇಕು. 41 ದಿನ ಮಾಡೋದು ಏನು ಸಮಯಲ್ಲಿ ಮಂಡಲ ಪೂಜೆ ಮಾಡಿ ಮಂಡಲ ಪೂಜೆ ವ್ರತನ 48 ದಿನ 41 ದಿನ ಮಾಡಿದ್ರೂ ಆಗುತ್ತೆ. 6 ವಾರಗಳೇ ನೋಂದಿರುತ್ತೆ. ಆದರೆ 48 ದಿನ ಮಾಡಿದರೆ ಒಂದು ಮಂಡಲ ಅಂತ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ 48 ದಿನನೇ ಹೇಳೋದು. ಅದಕ್ಕೆ ಆ 48 ದಿನ ಮಾಡಿದ್ದಾರೆ. ಆ 48 41 ಗೊಂದಲ ಯಾವ ಸ್ವಾಮಿಗಳು ಇಟ್ಕೋಬೇಡಿ ಸ್ವಾಮಿ. ದಯವಿಟ್ಟು ನೀವು 41 ದಿನ ಮಾಡಿ 42ನೇ ದಿನ ಇರುಮುಡಿ ಕಟ್ಟಿದ್ರು ಸಂತೋಷ, 48 ಮಾಡಿ 49 ದಿವಸ ಮಾಡಿದ್ರೂ ಸಂತೋಷ. ಅದು ನಿಮಗೆ ಸಂತೋಷ, ಭಗವಂತನಿಗಲ್ಲ. ಆ ಭಗವಂತ ನಿಮಗೆ ಕೊಟ್ಟಿರೋ ಸಂತೋಷ ನಮಗೋಸ್ಕರ. ಇಲ್ಲಿ ಕೆಲವು ಅಯ್ಯಪ್ಪನಿಗೆ ಮಾಲೆ ಹಾಕೊಂಡು ಅರ್ಥನೇ ಇಲ್ಲ. ನಮ್ಗೆ ಒಳ್ಳೇದಾಗಲಿ ಭಗವಂತ ವೆಡ್ಡಿಂಗ್ಸಲ್ಲಿ ಏನಾಗುತ್ತೆ, ಅಯ್ಯಪ್ಪನ ಮಾಲೆ ಹಾಕೋದು ನಾವು ನೀವು ಏನು ಕೆಲಸ ಮಾಡೋದು?
ನಮ್ಮದು ಗ್ರಾಮ ಈಗ 41 ದಿನ ವ್ರತ ಮಾಡಿದ್ರಿ. ಈಗ ಆ ವ್ರತದ ಹೊರತಾಗಿ ನೀವು ಈಗ ಮಾಲೆ ತೆಗಿತೀರ, ಶಬರಿಮಲೆ ಸನ್ನಿಧಾನಕ್ಕೆ ಹೋದ್ಮೇಲೆ ಮಾಲೆ ತೆಗಿತೀರ, ಮನೆಗೆ ಹೋಗ್ತೀವಿ. ತೆಗಿತೀರ. ಆವಾಗಿನ ಒಂದು ಜೀವನಕ್ಕೂ ಈ 41 ದಿನ ಇದ್ದ ಜೀವನಕ್ಕೂ ಏನು ವ್ಯತ್ಯಾಸ ಕಾಣ್ತೀರ? ನಾವು ಈಗ ಫುಲ್ಲು ಆಕ್ಟಿವ್ ಆಗಿ ನನ್ನ ಕೆಲಸಗಳಲ್ಲಿ ಆಕ್ಟಿವ್ ಆಗಿ ಮಾಡ್ಕೊತಾ ಇದ್ದೀನಿ. ಕೆಲವು ಕೆಲಸದ ಒತ್ತಡಗಳನ್ನೆಲ್ಲ ತೂಗಿಸ್ಕೊಂಡು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಮಾಲೆ ಹಾಕೋದಕ್ಕಿಂತ ಮುಂಚೆ ಇರ್ತಕ್ಕಂಥ ಒತ್ತಡನ ಇಳಿಸಿದ್ದಾನೆ ಭಗವಂತ. ಸ್ವಲ್ಪ ಬ್ಯಾಲೆನ್ಸ್ ಇರ್ತಕ್ಕಂಥ ಕೆಲಸಗಳನ್ನ ಫುಲ್ಫಿಲ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ನಾನು ಒಂದು ಸ್ವಲ್ಪ ಭಕ್ತಿ ಕಂಡೆ. ಅದನ್ನು ನಾರ್ಮಲಾಗಿದ್ದಾಗೂ ಕೂಡ ಆ ಥರ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ಮನಸ್ಸು ಬಂತು ನನಗೆ. ಖಂಡಿತವಾಗಿ ಶಬರಿಮಲೆಗೆ ಹೋಗಿ ಬಂದು ಮಾಲೆ ವಿಸರ್ಜನೆ ಮಾಡಿದ್ಮೇಲೆ ನಾವು ಕೆಲವೊಂದು ವ್ರತಾಚರಣೆಯ ನಿಯಮ ಅಂತ ಏನಿದೆ, ಈಗ ನಮ್ಮ ಸಂಸಾರ ನಡೆಸಲೇಬೇಕು. ಅದು ಭಗವಂತ ನಿಮ್ಮನ್ನು ಒಂದು ಮಾನವನಾಗಿ ಕೊಟ್ಟರೆ ಏನಾದ್ರು ನೋಡ್ತೀವಿ. ಅದು ಬ್ರಹ್ಮಚರ್ಯ ಮಾಡಿ ನೀವು 41 ದಿನ ಮಾಡಿ ಸಂಸಾರ ಮಾಡಿದ್ರೆ, ಕೆಲವರಿಗೆ ಶಬರಿಮಲೆಗೆ ಹೋದ್ಮೇಲೆ ನನಗೆ ಮಕ್ಕಳಿರಲಿಲ್ಲ, ಮಕ್ಕಳಾಯಿತು ಅಂತ. ಸೈಂಟಿಫಿಕ್ ರೀಸನ್ ಪ್ರಕಾರ ನೀವು 41 ದಿನಗಳ ಕಾಲ ಬ್ರಹ್ಮಚರ್ಯ ವ್ರತವನ್ನು ಮಾಡಿ ಆನಂತರ ನೀವು ಸಂಸಾರ ಜೀವನ ಮಾಡಿದ್ರೆ ನಿಮಗೆ ಆ ಮಕ್ಕಳಾಗೋ ಸಾಧ್ಯತೆಗಳು ಹೆಚ್ಚಿದೆ ಅನ್ನೋದು. ಇದರಲ್ಲಿ ಶಬರಿಮಲೆ ನಿಯಮಗಳಲ್ಲಿ ಎಲ್ಲ ವಿಜ್ಞಾನವನ್ನೇ ಸೇರಿಸಿರೋದು ಭಗವಂತ. ನೀವು ಸೈನ್ಸಲ್ಲೂ ಕೇಳಿ, ಡಾಕ್ಟ್ರನ್ನೂ ಕೇಳಿ, ಎಲ್ಲ ಯಾವುದೇ ಡಾಕ್ಟ್ರನ್ನ ಕೇಳಿ ಆ ವಿಚಾರ ಇದೆ ಸ್ವಾಮಿ. ಮತ್ತು 41, 48 ಗೊಂದಲ ಬೇಡ. 41 ಆದರೂ ಮಾಡಿ, 48 ಆದರೂ ಮಾಡಿ, ಆದರೆ ಪ್ರತಿಯೊಬ್ಬರು ಅದನ್ನೇ ಮಾಡಿ. ಮಾಡದೇನೆ ಅಂತೂ ಖಂಡಿತವಾಗಿ ಎರಿಮಲೆಯನ್ನು ದಾಟಬಾರ್ದು. ನಾನು ಮಾಡ್ತಾಯಿದ್ದೆ ಸ್ವಾಮಿ. ನಮ್ಮ ಗುರುಸ್ವಾಮಿಗಳು ತಿಂಗಳು ಹೋಗ್ತಾಯಿದ್ರು. ಆದರೆ ವಿಚಾರ ಅಂತ ಗೊತ್ತಾಗೋಕ್ಕೂ ಮೊದಲು ನೀವು ಏನೇ ತಪ್ಪು ಮಾಡಿದ್ರು ಅದು ತಪ್ಪಲ್ಲ. ಈಗ ಒಂದು ಬರೀತದೆ ಮಗು, ಬರೀದ್ಬಿಡಲ್ಲ ಮೊದಲೇ, ಅದಕ್ಕೆ ತಿದ್ದಿಸ್ತಾರೆ, ಹಿಂಗೆ ಈಚ್ತದೆ, ಹಂಗೆ ಈಚ್ತದೆ, ಅದೆಲ್ಲ ತಪ್ಪು ಅಂತ ಹೇಳಲ್ಲ. ಸರಿ ಇಡಪ್ಪ, ತಿದ್ದಿಸ್ತಾನೆ ಇರ್ತಾರೆ. ತಿದ್ದಿದಾಗ ಇರಲ್ಲ. ಸ್ವಾಮಿ ಹೇಳಿ ಸ್ವಾಮಿ. ಇವರು ಕೂಡ ನೋಡಿ, ಈ ಸ್ವಾಮಿಗಳು ಮೀಡಿಯಾದಲ್ಲಿ ಅಂದರೆ ಮೊನ್ನೆ ಪೂಜೆ ಮಾಡೋದು. ಇವರು 3 ವರ್ಷದಿಂದ 3-4 ವರ್ಷದಿಂದ 3 ದಿನ 5 ದಿನಕ್ಕೆ ಹೋಗ್ಬೇಕು. ಈ ವರ್ಷ 48 ದಿನ ಮಾಡಿದ್ರೆ ಮುಂದಿನ ವರ್ಷ ಎಷ್ಟು ದಿನ ಮಾಡ್ತಾರೆ ಅವ್ರನ್ನ ಪಕ್ಕ ಮಾಡಲ್ಲ. ಮುಂದಿನ ವರ್ಷ ಅವ್ರು ನನಗೆ ಗೊತ್ತು, ಅದ್ರ ಮುಂದಿನ ವರ್ಷ ಮಾಡ್ತಾರೆ. ಅದು ಯಾಕೆ ಅಂತ ನಮ್ಮ ಮನಸ್ಸಲ್ಲಿ ಬಂದಿದೆ. ನಾವು ಹೋದರೆ ಶಬರಿಮಲೆಗೆ ಮಂಡಲ ಕಾಲ ಮಾಡಿಕೊಂಡೆ ನಾವು ಹೋಗಬೇಕು. ನಮ್ಮ ಸ್ನೇಹಿತರಿಗೂ ಹೇಳ್ತೀವಿ, ಹಾಗಿದ್ರೆ ಬರಬೇಡಿ ನಮ್ಮ ಜೊತೆ. 48 ದಿನ ನೀವು ಮಾಲೆ ಹಾಕ್ಕೊಂಡು ಮಂಡಲ ವ್ರತ ಮಾಡಿಕೊಂಡು ಬಂದರೆ ಮಾತ್ರ ಬನ್ನಿ ಅಂತ ನಾವು ನಮ್ಮ ಸ್ನೇಹಿತರಿಗೂ ಇಲ್ಲೇ ಇನ್ನೊಂದು ಮುಖ್ಯವಾದ ವಿಚಾರ. ನೀವು ಕೆಲವೊಂದು ಅನುಮಾನಗಳ ಕೇಳ್ತೀರಿ ಅಂತ ಕೇಳಿದ್ರೆ, ಆದರೆ ಫಸ್ಟೇ ನೀವು 41, 48 ಅಂದಾಗ ಈ ವಿಚಾರನ ಮೊದಲು ನಿಮ್ಮ ಚಾನಲಲ್ಲಿ ಹೇಳ್ತಾ ಇದ್ದೀರ. ಇದನ್ನೇ ಹೇಳಬೇಕು ಅನ್ನೋ ಒಂದು ಕಾರಣಕ್ಕೆ ನಿಮ್ಮಿಂದನೂ ಭಗವಂತ ಕೇಳಿಸಿದ್ದಾರೆ. ಬೇರೆ ಏನೇನೋ ಇರುತ್ತೆ ಸ್ವಾಮಿ. ವ್ರತ ಅಂದರೆ ತಣ್ಣೀರು ಸ್ನಾನ ಯಾಕೆ ಮಾಡಬೇಕು, ಮಾಲೆನೇ ತುಳಸಿ ಮಾಲೆನೇ ಹಾಕಬೇಕು, ಅದೆಲ್ಲ ಇದೆ. ಅದನ್ನು ಕೇಳಿದ್ರೆ ನೀವು ಇದನ್ನೇ ಯಾಕೆ ಕೇಳಿದ್ರಿ ಮೊದಲು ಅಂದರೆ ಅದು ಭಗವಂತನ ವಿಚಾರ. ಹೇಳಿ ಸ್ವಾಮಿ. ಇವಾಗ 48 ದಿನ ವ್ರತ ಮಾಡಬೇಕು. ನಾವು ಮನೆಯಲ್ಲೇ ಮಾಡ್ಬೇಕು, ಹೊರಗಡೆ ಹಿರಿ ಕಟ್ ಮಾಡೋ. ಇವಾಗ ಸ್ವಾಮಿಗಳು 13 ಸ್ವಾಮಿಗಳು ಬಂದಿದ್ದೀವಿ, 13 ಒಂದೇ ಸತಿ ಹಾಕೋಕ್ಕಾಗಲ್ಲ. ಒಬ್ಬರು 2 3 ಮಾಡ್ಬೇಕು ಅಂತ ಅಂದರೆ ಈ ದೇವಸ್ಥಾನದಾಗ ಉಳ್ಕೊಳಕ್ಕಾಗಲ್ಲ, ಹೊರಗಡೆ ಕೆಲಸಕ್ಕೆ ಹೋಗಿ ದೀಪ ನೋಡ್ಕೊಳಕ್ಕಾಗಲ್ಲ. ಏನು ಕೆಲಸ ಸ್ವಾಮಿ? ನಿಮ್ದು ಹೆಸರೇನು ಹೇಳಿ ಫಸ್ಟ್? ಮೋಹನ ಅಂತ. ಮೋಹನ್. ತುಮಕೂರು ನೀವು? ಹಾಂ, ತುಮಕೂರು. ನಾವು ಟ್ಯಾಕ್ಟ್ರಿ ಓಡಿಸೋಕೆ ಕಂಪ್ನಿ ಕೆಲಸಕ್ಕೆ. ನೀವು 48 ದಿನ ವ್ರತ ಮಾಡೋಕ್ಕೆ ಹೋದರೆ ನಾನು ಮನೇಲಿ ಇರಬೇಕಾ, ಹೊರಗಡೆ ಇರಬೇಕಾ? ವ್ರತ ಯಾರಿಗೋಸ್ಕರ ಇರ್ತೀರಾ? ನಮಗೋಸ್ಕರ. ನಿಮ್ಮ ಮನೆಯವ್ರಿಗೋಸ್ಕರ ಇರ್ತೀರಾ? ನೀವು 48 ದಿನ ನಿಮ್ಮ ಮನೇಲಿ ಪೂಜೆ ಮಾಡ್ತಾಯಿದ್ರೆ ಮನೆ ಹೆಂಗಿರುತ್ತೆ? ಅಲ್ಲ, ನೀವು ಇಲ್ಲಿ ಬಂದು ಪೂಜೆ ಮಾಡ್ತೀವಿ, ನಾವು 13 ಜನ ಸ್ವಾಮಿಗಳು ಸೇರಿಕೊಂಡು ಮಾಡಬೇಕು ಖಂಡಿತ. ನಿಮ್ಮ ಮನೇಲಿ ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಪೂಜೆ ಮಾಡಿ ಶರಣಘೋಷ ಕೊಡಿ. ನಿಮ್ಮ ತಾಯಿ ಅಥವಾ ನಿಮ್ಮ ಮಗಳಾಗಿ ಶ್ರೀಮತಿ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಮನೇಲೇ ಒಂದು ದೇವಸ್ಥಾನ ಆಗೋಯ್ತದೆ, ಅದು ಮನೇಲೇ ಮಾಡಬೇಕು. ಮನೆಯಲ್ಲೇ ಮಾಡಬೇಕು. ಯಾತ್ರೆ ಎಷ್ಟನೇ ವರ್ಷ ಅಂತ? ಯಾತ್ರೆ ಎಷ್ಟನೇ ವರ್ಷ ಸ್ವಾಮಿ? 10ನೇ ವರ್ಷ. 10ನೇ ವರ್ಷ. ಒಂದು ವರ್ಷ 48 ದಿನ ಮಾಡಿದ್ವಿ. ಹಳೆ ಮನೆಯಲ್ಲಿ ಮಾಡಿದ್ವಿ ನಾವು ಮತ್ತು ನಮ್ಮ ಸ್ವಾಮಿ ಇಬ್ಬರು. ಅದಕ್ಕೆ ಮನೆಯಲ್ಲಿ ಮಾಡಬಾರ್ದು ಅಲ್ಲಿ ಅಂತ ಒಂದು ಹಳೆ ಮನೆ ಯಾಕೆ ಮನೇಲಿ ಮಾಡಬಾರ್ದು? ಏನು ಹೇಳ್ತಾರೆ ಮನೇಲಿ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಕಾರಣ ಏನು? ಮನೆಯಾಗಿ ಯಾರು ಹೊರಗಡೆ ಸ್ವಾಮಿಗಳು ಮನೆಯಲ್ಲಿ ಸ್ವಾಮಿ ಇರ್ತಾರಲ್ಲ, ಅವ್ರದ್ದು ತಿಂಗಳು ಒಂದು ಆದ್ರಿಂದ ಮಾಡಬೇಡ, ಮನೆಗೆ ಪರ್ಮಿಷನ್ ಕೊಡೋದಿಲ್ಲ. ಕರೆಕ್ಟ್ ಬಿಡಿ. ಅದು ಈಗ ಒಂದು ವಿಚಾರ, ಮನೆಯಲ್ಲಿ ಮಹಿಷಿ ಸಮೇತ, ಮಹಿಷಿ ಅಂತ ಯಾಕೆ ಹೇಳ್ತೀರ? ಅವ್ರಿಗೆ ಅವ್ರಿಗಿಂತ ಇರ್ತೀರ ನೀವು?
ಅಲ್ಲ ಇರ್ತೀರಾ ಮನೇಲಿ. ಈಗ ನಿಮ್ಮ ಶ್ರೀಮತಿ ಅವರು ನಿಮ್ಮ ತಾಯಿ ಇಲ್ಲದೆ ನೀವಿಲ್ಲ, ನಿಮ್ಮ ಶ್ರೀಮತಿ ನಿಮ್ಮನ್ನು ಬಂದಿದ್ದಾರೆ, ಅವ್ರಿಗೆ ಮಹಿಷಿ ಅಂತ ಯಾಕೆ ಕರೀತಿದ್ದೀರಾ? ನಾವು ಒಂದೊಂದು ಭಾಗದಲ್ಲಿ ಮಾತಾ ಅಂತಾರೆ, ಶಕ್ತಿ ಅಂತಾರೆ, ಲೇಡೀಸ್ ಸ್ವಾಮಿ ಮಹಿಷಿ ಸ್ವಾಮಿ ಅಂತ ಕರೀತಾರೆ. ಮಹಿಷಿ ಕೊಂದೋಳ ಅಯ್ಯಪ್ಪ ನಾವು ಅಲ್ಲ, ಅದನ್ನು ಅಲ್ಲ. ಎಲ್ಲ ಮನೆಯಲ್ಲೂ ತಾಯಿಯಂದಿರಿರ್ತಾರೆ, ನಮ್ಮ ಸಹೋದರಿಗಿರ್ತಾರೆ. ಆ ಒಂದು ನೀವೇನು ಕೆಲ ದಿನಗಳು ಹೋಗಬಾರ್ದು ಅಂತ ಇರ್ತೀರ, ಅವರು ಪೂಜೆ ಮಾಡಬಾರ್ದು, ಅವ್ರಿಗೆ ರೆಸ್ಟ್ ಕೊಡಬೇಕು ಅಷ್ಟೇ. ಪೂಜೆ ಟೈಮಲ್ಲಿ ಅವ್ರು ಪೂಜೆ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ನಿಮಗಿದ್ದರೆ ಆ ಸಮಯದಲ್ಲಿ ಅವ್ರಿಗೆ ದೈಹಿಕವಾಗಿ ಶಕ್ತಿ ಕೊಂಡಿರುತ್ತೆ. ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಒಂದು ಆ ಭಾಗದಲ್ಲಿ ಕೂರಿಸ್ಬಿಟ್ಟು ಸಮಯ ನೀವು ಇಲ್ಲಿ ಕೂತೀರಿ, ನಿಮ್ಮ ಊಟ ಇಲ್ಲೇ ತಂದು ಕೊಡ್ತೀವಿ, ಊಟಕ್ಕೂ ಎದ್ದು ಬರಬೇಡಿ ನೀವು ಅನ್ನೋ ಒಂದು ಕಾರಣಕ್ಕೆ ಅವಾಗ ಕೂರಿಸೋದು. ಅದನ್ನು ಅವರು ಅಂಟು ಮುಟ್ಟು ಅನ್ನಿಸ್ಬಿಟ್ಟು ಪೂಜೆ ಮಾಡಲ್ಲ. ಆ ಟೈಮಲ್ಲಿ ನೀವು ನೋಡಬಾರ್ದು, ಅದು ಸತ್ಯ. ಹಾಗಂತ ನೀವು ಬೇರೆ ಕಡೆಗೆ ಹೋಗಿ ಆ ಸಮಯದಲ್ಲಿ ಇರಬೇಕು ಹೊರತು ಅವ್ರನ್ನ ಬೇರೆ ಕಳಿಸ್ಬಾರ್ದು. ನೀವು ಖಂಡಿತವಾಗಿ ಅವ್ರ ಮನೇಲಿದ್ದೆ ನಿಮ್ಮ ಮನೇಲೇ ವ್ರತ ಮಾಡಬೇಕು ಸರ್. ಭಾಳ ಜನಕ್ಕೆ ಏನು ಡೌಟ್ ಆದರೆ ಅದೇ ಸಮಯ ಈ ಥರ ಆದರೆ ಅಂತ ಒಂದು ಯಾವುದೇ ದೇವ್ರ ಕೈ ದೀಪನ್ ಅಂತಲೇ ಅಲ್ಲ, ಆ ದೇವ್ರಿಗೆ ಯಾರೋ ದೇವಸ್ಥಾನ ದೇವ್ರ ಮನೆ ಒಳಗೆ ಹೋಗೋದಿಲ್ಲ. ಒಂದೇ ಅಲ್ಲ, ಇವಾಗ ಸಮಸ್ಯೆ ಬರೋದು ನಾವು ಅಲ್ಲಿ ಇರಬೇಕು ಇರಬಾರ್ದಲ್ಲ. ಅದೇ ಸಮಸ್ಯೆ. ಈಗ ನಾವು ಮಾಡ್ತಾ ಇರ್ತೀವಿ ವ್ರತ ಸ್ಟಾರ್ಟ್ ಮಾಡಿರ್ತೀವಿ, ಅವಾಗ ಇಮಿಡಿಯೇಟ್ ಏನೋ ಸಮಸ್ಯೆ ಆಗ್ಬಿಟ್ಟು ಯಾವಾಗ ನಾವು ಎಲ್ಲಿ ಹೋಗ್ಬೇಕು ಅನ್ನೋದೊಂದು ಸಮಸ್ಯೆ. ಇವಾಗ ಇಷ್ಟು ಜನ ಬಂದು ಈಗ 13 ಜನ ಬಂದಿದ್ದೀರಾ, ಅವ್ರ ಮನೇಲಿ ಆದಾಗಲೇ ನಿಮ್ಮ ಮನೇಲಿ ಆಗಲ್ಲ. 13 ಜನದಲ್ಲಿ ಯಾರ ಮನೇಲಾದರೂ ನೀವು ಒಂದು ಸ್ವಾಮಿ ಇರ್ತಾರೆ ಅಂದರೆ ಬೇಡ ಅನ್ನೋದು. ಸ್ವಾಮಿ ಒಂದು 5 ದಿವಸ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತಂದರೆ ಏನು ಅನ್ನೋಲ್ಲ. ಅವಾಗ ಅವ್ರಿಗೆ ಇನ್ನೂ ಸಂತೋಷ. ಅವ್ರ ಮನೇಲೂ ಕೂಡ ಅವರು ಏನೂ ಬೇಜಾರಾಗಲ್ಲ, ಇರ್ಬೋದು ಸರ್. ಈಗ ಸ್ವಾಮಿ ನೋಡಿ, ಇಲ್ಲಿ ಸ್ವಾಮಿ ಅವ್ರ ಮನೇಲಿ ಕೂತ್ರೆ ಆ ಟೈಮಲ್ಲಿ ಈಗ ಇವರು ಇರ್ಮುಡಿ ನಾವು ನಮಗೂ ಆ ಥರನೇ ಆಗಿತ್ತು. ಅದು ನಮ್ಮ ಸ್ವಾಮಿ ಮಹೇಶ್ ಸ್ವಾಮಿ ಅಂತ ಒಬ್ಬರೇ ಮಾಲೆ ಹಾಕಿ ಸ್ವಾಮಿ ಒಬ್ಬರೇ ಹಾಕಿದ್ದಾಗ ನೀವು ದೇವಸ್ಥಾನದಲ್ಲಿ ಉಳ್ಕೋಬೋದು. ಸನ್ನಿಧಾನದಲ್ಲಿ ದೇವಸ್ಥಾನದಲ್ಲಿ ಉಳ್ಕೋಬೋದು. ಈಗ ನಿಮ್ಮೂರಲ್ಲಿ ದೇವಸ್ಥಾನ ಇದ್ದೇ ಇರ್ತದಲ್ವಾ? ಈಗ ಊರ ಕಡೆ ನಮಗೆ ವ್ರತ ಮಾಡಕ್ಕೆ ಬೆಂಗಳೂರಲ್ಲಿ ಸಮಸ್ಯೆ ಇದೆ. ಬೆಂಗಳೂರಲ್ಲಿ ಆರಾಮಾಗಿರ್ಬೋದಲ್ಲ. ಒಬ್ಬರೇ ಹಾಕಿದ್ದಾಗ ಒಬ್ಬರೇ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನೀವು ಅದೇ ಫಸ್ಟ್ ತಪ್ಪು ಮಾಡ್ತಾ ಇದ್ದೀರಾ. ನೀವು ಒಂದೇ ತಂಡ ಒಂದು ಈಗ 5ನೇ ತಾರೀಕು ಹೊಡ್ತೀರಾ ಅಂದರೆ ಎಲ್ಲರೂ ಒಂದೇ ದಿವಸ ಮಾಲೆ ಹಾಕ್ಬೇಕು. 48 ದಿನ ಆಗಲೇಬೇಕು. ಆ ಸಮಸ್ಯೆನೇ ಬರಲ್ಲ. ಅಲ್ಲಿ ಒಬ್ಬರೇ ಹಾಕ್ತೀನಿ ಅಂದರೆ ನೀವು ಒಬ್ಬರು ಹೋಗ್ತೀರಾ. ಆವಾಗ ಬೇರೆ ಸ್ನೇಹಿತರಲ್ಲಿ ಹೋಗಿರಿ, ಏನೂ ತಪ್ಪಿಲ್ಲ, ಅಲ್ಲೂ ಹೋಗಿ ಪೂಜೆ ಮಾಡಿ. ಇದೆಲ್ಲ ನವೆಂಬರ್ ಆಗಿಬಿಟ್ಟು ಮಾರಾಟ ಪ್ರತಿ ಎಲ್ಲ ಮಂಡಾಗ ಬರ್ತಾ ಇದ್ದೀವಿ. ಅವಾಗೆಲ್ಲ ಸಮಯ ಅವಾಗ ಸ್ಟಾರ್ಟಿಂಗ್ ಹೇಳಿದೆ ಸರ್, 41 ಯಾವುದು ಲಾಸ್ಟ್ ಅನ್ನಿಸ್ತೈತೆ ಅವ್ರಿಗೆ. ಈಗೆಲ್ಲ 5 ದಿನ ಪಿಕ್ಕಿಕ್ ಥರ ಮಾಡ್ಕೊಬಿಟ್ಟಿದ್ದಾರೆ. ಮುಂಚೆ ಶಬರಿಮಲೆ ಬತ್ತಿದ್ದ ಸ್ವಾಮಿಗಳೇ ವಿರಳ ಇದ್ರು. ಈಗ ನೋಡಿ ಸಮಯ ನಿಮಗೆ ನೀವೇ ಹೇಳ್ಕೊಬೋದು ಸಮಯ ನಾನು ಬರ್ತಾ ಇರೋದು ಆ ಥರ ಅಂತ. ಈಗ ಮುಂದಿನ ವರ್ಷ ಖಂಡಿತವಾಗಿ ನೀವು ಬರಬೇಕು. ನಿಮ್ಮ ತಂಡದಲ್ಲಿ ಎಲ್ಲರೂ ಬರ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಮನೇಲಿ ಯಾರೂ ಬೇಡ ಅನ್ನೋದು. ನೀವು ಪೂಜೆ ಮಾಡ್ತೀನಿ, ವ್ರತ ಮಾಡ್ತೀನಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದು ಅಡ್ಡಿ ಆಗಲ್ಲ. ಯಾರೇ ಏನೇ ಕೆಲಸ ಮಾಡ್ತಾ ಇರಲಿ ಆ ಕೆಲಸನ ಮಾಡಲೇಬೇಕು. ನೀವು 41 ದಿನ ನಾನು ಮಾಲೆ ಹಾಕ್ಬಿಡ್ತೀನಿ, ಅಯ್ಯಪ್ಪನ ಹೆಸರಲ್ಲಿ ನಾನು ರಜಾ ಮಾಡ್ಕೊಂಡಿರ್ತೀನಿ ಅಂದರೆ ಅದು ವ್ರತನೇ ಅಲ್ಲ. ಕೆಲಸ ನೀವು ಮಾಡಬೇಕು. ಅವರು 41 ದಿವಸ ಮಾಡಬೇಕು ಅಂದರೆ ನಮಗೆ ಫ್ಯಾಕ್ಟ್ರಿ ಶೂ ಬೇಡ ಅಂತ ಹೇಳಿದ್ರು. ನಾನು ಅದನ್ನು ನಿಮ್ಮ ನಿತ್ಯ ಮಾಡಿ ಅಂತ ಹೇಳಿದೆ. ಅದೇ ಉದ್ದೇಶಕ್ಕೆ ಅವ್ರು 3 ದಿವಸ ಹಾಕೊಂಡು ದೊಡ್ಡ ಪಾದ ಏನಾದರೂ ನಡೆದು ಅಂತ ಹೇಳಿ ದೊಡ್ಡ ಪಾದ ಬಂದಿದೆ. ಅವರು ಶೂ ಹಾಕೋ ಫ್ಯಾಕ್ಟ್ರಿ ಕೆಲಸ. ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನೀವು ಮಾಲಾಧಾರಣೆ ಮಾಡೋ 1 ವಾರಕ್ಕೆ ಮೊದಲೇ ನೀವು ಯಾರು ಸುಪೀರಿಯರ್ ಇರ್ತಾರೆ, ನಿಮ್ಮ ಮ್ಯಾನೇಜರು ಯಾರೋ ಪರ್ಮಿಷನ್ ಕೇಳಬೇಕು ನೀವು ಫಸ್ಟ್ ಆಫ್ ಆಲ್. ಸ್ವಾಮಿ ನಾನು ಶಬರಿಮಲೆಗೆ ಹೋಗೋರು ಹೀಗೆ ಹೋಗಬೇಕು, ಬರಿಗಾಲಲ್ಲಿ ನಡೆಯೋದು ಕೂಡ ನೀವು ಏನೋ ಭಗವಂತ ನಿಮ್ಮನ್ನು ಕಷ್ಟ ಕೊಡಬೇಕು ಅಂತಲ್ಲ. ಈಗ ನೀವು ಬರಿಗಾಲಲ್ಲಿ 48 ದಿನ ನಡೆದು ಬಂದರೆ ಈ ಒಂದು ಕಾಡಲ್ಲಿ ನಡೆಯೋಕ್ಕೆ ಅನುಕೂಲ ಆಗಲಿ, ಒಂದು ನಿಮ್ಮ ಕಾಲೆಲ್ಲ ರಫ್ ಆಗಲಿ, ನನ್ನ ಭಕ್ತ ತೊಂದರೆ ಪಡೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಆ ಭಗವಂತ ಕೊಟ್ಟಿರೋ ನಿಯಮ ಅದು. ನನಗೆ ನಿಮ್ಮನ್ನು ಯಾರು ಕಷ್ಟಪಡಿಸೋಕ್ಕೆ ತಾಯಿನೂ ತಂದೆ ಕಷ್ಟಪಡಿಸಲ್ಲ, ತಾಯಿ ತಂದೆ ಸಮಾನ ಇರೋವಂಥ ಭಗವಂತನೂ ಕಷ್ಟಪಡಿಸಲ್ಲ. ನೀವು ಹೋಗಿ ಪರ್ಮಿಷನ್ ಕೇಳಿ, ಕೊಟ್ಟೆ ಕೊಡ್ತಾರೆ. ಇಲ್ಲ ನಮ್ಮ ರೂಲ್ಸ್ ಹೀಗೇ ಮಾಡಬೇಕು ಅಂದರೆ ನೀವು ರೂಲ್ಸ್ ಪ್ರಕಾರ ಶೂ ಹಾಕ್ಕೊಂಡೇ ಹೋಗಿ. ಫ್ಯಾಕ್ಟ್ರಿಯಿಂದ ಹೊರಗೆ ಬಂದ ತಕ್ಷಣ ಶೂ ಬಿಟ್ಬಿಡ್ಬೇಕು. ನೀವು ತಿರ್ಗಾ ಫ್ಯಾಕ್ಟ್ರಿಗೆ ರೆಡಿಯಾಗಿ ಹೋಗ್ಬೇಕಾದ್ರೆ ಮಾತ್ರ ಈಗ ಮಾಡಿದ್ರೆ ಏನು ತೊಂದರೆ ಇಲ್ಲ. ನಿಮ್ಮ ಕೆಲಸಕ್ಕೆ ಯಾವುದೇ ತೊಂದರೆ ಕೊಡೋದಿಲ್ಲ. ನಿನ್ನ ಕರ್ಮ ನೀನು ಮಾಡಬೇಕು ಫಸ್ಟು. ನೀನು ಏನು ಅಂತ ತಿಳ್ಕೊಂಡು ಅದನ್ನು ಮಾಡೋ ಎಲ್ಲ ಅದ್ರ ಬಿಟ್ಟು ನೀನು ನಾನು ಎಲ್ಲ ಸಮಯ 41 ದಿನ ರಜಾ ಹಾಕ್ಬಿಡ್ತೀನಿ ನಾನು ಅಂದರೆ ನಿಮ್ಗೆ 1.5 ತಿಂಗಳ ಸಂಬಳ ಬರೋಲ್ಲ.
ನಿಮ್ಮ ಜೀವನ ನಂಬ್ಕೊಂಡಿರ್ತಾರೆ. ಸಂಬಳ ಬೇರೆ ತಗೊಂಡಾಗ ನಿಮ್ಮ ಕೆಲಸ ಅವ್ರ ಪ್ರಾಡಕ್ಟು ಅವ್ರಿಗೂ ಬೇಕಾಗಿರುತ್ತೆ. ನೀವು ಏನು ನಿಮಗೆ ಒಂದು ಸಂಬಳ ಕೊಡ್ತಾರೆ ಅಂದರೆ ನಿಮ್ಮ ಮೇಲೂ ಡಿಪೆಂಡ್ ಆಗಿರ್ತಾರೆ ಅವರು. ಸಮಯ ಕಂಪ್ನಿಗೆ ಹೋಗ್ತೀವಲ್ವ 3 ಶಿಫ್ಟ್ ಇರುತ್ತೆ, ಫಸ್ಟ್ ಸೆಕೆಂಡ್ ನೈಟ್ ಅಂತೇಳಿ. ಆ ಟೈಮಲ್ಲಿ ಹೆಂಗಾಯ್ತು ಮಾಡೋದು? ನೈಟ್ ಹೋದರೆ ನೀವು ನೈಟ್ ಅಲ್ಲೇ ಭಗವಂತನ ಕೆಲಸ ಮಾಡ್ಕೊಂಡು ಕೆಲಸದಲ್ಲಿ ಕೆಲಸ ಮಾಡಿ ಬಂದು ಬೆಳಿಗ್ಗೆ ಬಂದು ಮಲ್ಕೊಳ್ಳಿ. ಕೆಲಸದಲ್ಲಿ ಭಗವಂತ ನೋಡಿ ಅಷ್ಟೇ. ಮಲಿಕಣದ ಒಂದು ಬೇರೆ ಸಮಯ. ಇವಾಗ 6 ಗಂಟೆಗೆ ನಾವು ಶರಣಕ್ಕೆ ಹೋಗ್ಬೇಕು. ಕಂಪ್ನಿ ಬಿಡೋದೇ 6 ಗಂಟೆ ಆಗುತ್ತೆ ನೈಟ್ ಶಿಫ್ಟ್. ಎಷ್ಟೊತ್ತಿಗೆ? ನೈಟ್ 10ರಿಂದ ಬೆಳಿಗ್ಗೆ 6 ಗಂಟೆ ತನಕ ಡ್ಯೂಟಿ ಇರುತ್ತೆ. ಬೆಳಿಗ್ಗೆ 5 ಗಂಟೆ ಒಳಗೆ ನಾವು ಶರಣಕ್ಕೆ ಹೋಗಬೇಕು. ನೀವು ಕೆಲಸಕ್ಕೆ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರೆ ನೀವು 6 ಗಂಟೆಗೆ ಬರ್ತೀರಾ, 6:30 ಬಂದು ಸ್ನಾನ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ನೀವು ಮಲ್ಕೊಳ್ಳಿ ತಿಂಡಿ ತಿಂದ್ಬಿಟ್ಟು. ಯಾಕೆಂದರೆ ನೀವು ನಿದ್ದೆ ಕೆಟ್ಬಿಡ್ತೀರ. ನಾನು ಬೆಳಿಗ್ಗೆ ಪೂಜೆಗೆ ಹೋಗ್ತೀನಿ, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನೀವು ಪೂಜೆ ಕೆಟ್ಕೊಂಡು ನಿದ್ದೆ ಕೆಟ್ಟರೆ ನಿಮ್ಮ ಕೆಲಸ ಕೆಟ್ಟೋಗ್ತದೆ. ನೀವು ಅಲ್ಲಿ ತಪ್ಪು ಮಾಡಿದ್ರೆ ಯಾರೋ ಮಾಲೆ ಹಾಕೊಂಡ್ರಪ್ಪ, ಶಬರಿಮಲೆಗೆ ಹಾಕೊಂಡ್ರೆ ಎಲ್ಲ ಅಡ್ವರ್ಟ್ ಮಾಡಿ ಹಾಕ್ಬಿಟ್ರು ಅಂತ ಅವ್ರು ಅಯ್ಯಪ್ಪನ ಹೋದ್ರೆ ಅದು ಸಿರೋದು. ನಿಮ್ಮ ಕೆಲಸ ನೀವು ಕರೆಕ್ಟ್ ಅಯ್ಯಪ್ಪನ ಸೇರಿಸಬೇಕು. ಎಲ್ಲರೂ ಗಂಟೆಗೆ ಬಂದು ಶರಣಕ್ಕೆ ಹೋಗಿರಿ ಅಂತ ತಪ್ಪಿಲ್ಲ. ನೀವು 9 ಗಂಟೆ ರಾತ್ರಿ ಬಂದು ಕೆಲಸದ ಸತ್ತಿಲ್ಲ. ಅವಧಿಲಿ ಏನೂ ಮಾಡಬೇಡಿ. ನಿಮ್ಗೆ 5 ಗಂಟೆಗೆ ಬೆಳಗ್ಗೆ ಎದ್ದು ಮಾಡಬೇಕು. ಖಂಡಿತ ಯಾರ ಕೈಲಾಗುತ್ತೆ ಅವ್ರು ಮಾಡಬೇಕು. ನಿಮ್ಮ ಕೆಲಸದಲ್ಲಿ ಇದ್ದಾಗ ನಿಮ್ಮ ಕೆಲಸನೇ ದೇವರು. ಫಸ್ಟು ನಮ್ಮ ಬಸವಣ್ಣ ಹೇಳೋದು ಕಾಯಕವೇ ಕೈಲಾಸ ಅಂತ. ಅದ್ರ ಬಿಟ್ಟು ನೀವೇನು ಬೇಕಾಗಿಲ್ಲ. ನೀವು ಶರಣು ಅಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ ಕೂಗಿದ್ರು ಆಯಿತು, ಮನಸ್ಸಲ್ಲೇ ದೀಪ ಬೆಳ್ಕೊಂಡ್ರು ಆಯಿತು, ಆ ಭಗವಂತನ ಹೆಸರಲ್ಲಿ ನೀವು ಮನಸ್ಸಲ್ಲೇ ಹೂವು ಹಾಕಿದ್ರು ಆಯಿತು. ಇದೇ ವ್ರತ ಮಾಡಬೇಕಾಗಿರೋದು. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡ್ಕೊಂಡೋಗಿ ಸಚ್ಚಾರಿತ್ರ್ಯದಿಂದ ಸನ್ನಡತೆಯಿಂದ ನಡ್ಕೊಂಡು ಹೋಗ್ಬಿಟ್ರೆ, ನಾನು 108 ಲೀಟ್ರ್ ತಂದು ಹಾಲು ಅಭಿಷೇಕ ಮಾಡಿದೆ, 5 kg ತುಪ್ಪ ಹಾಕಿದೆ, ಅವೆಲ್ಲ ಯಾರು ಕೊಡ್ತಾ ಇದ್ದಾರೆ ಸಮಯ? ನೀವು ಸೃಷ್ಟಿ ಮಾಡಿದ್ದೀರಾ? ಹಾಲು ನೀವು ಸೃಷ್ಟಿ ಮಾಡಿದ್ರಾ? ತುಪ್ಪ ನೀವು ಸೃಷ್ಟಿ ಮಾಡಿದ್ರೆ ಎಲ್ಲ ಭಗವಂತ ಕೊಟ್ಟಿರೋದೇ ಭಗವಂತನ ಕೊಡ್ತೀವಿ. ಅದು ನಮ್ಮ ಆನಂದಕ್ಕೆ ನಾವು ಮಾಡ್ತೀವಿ. ಭಗವಂತನಿಗೋಸ್ಕರ ನಾವಾಗಿ ಏನು ನಾವು ಕೊಡ್ತೀವಿ ಅಂದರೆ ನಮ್ಮ ಒಂದು ಸಚ್ಚಾರಿತ್ರ್ಯದಿಂದ ನಮ್ಮ ಸನ್ನಡತೆ ಕೊಟ್ಟರೆ ನಾನು ಮಾನವ ಜನ್ಮನಾಗಿ ಎತ್ತಿದ್ದೆ. ಈ ಮಾನವ ಜನ್ಮನಾಗಿ ಎತ್ತಿದ್ದಕ್ಕೆ ನನ್ನ ಜೊತೆಗಿರುವಂಥ ಮಾನವರು ಸರಿಯಾಗಿ ನಡೀತಾ ಇದ್ದಾರೆ. ಅದು ಸಾಕು ನನಗೆ, ಅಷ್ಟೇ, ಇನ್ನೇನು ಬೇಡ. ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಶಬರಿಮಲೆಗೂ ಹೋಗೋದು ಬೇಕಾಗಿಲ್ಲ. ನಿನ್ನೊಳಗೆ ನಾನು ಇದ್ದೀನಿ. ಈಗ ಮಾಲೆ ಹಾಕೊಂಡಾಗ ನಿಮ್ಗೆ ಏನಂತ ಸ್ವಾಮಿ? ಎಲ್ಲ ಸ್ವಾಮಿಗಳೇನಂತ ನಿಮಗೆ ಸ್ವಾಮಿ ಅನ್ನೋ ಸ್ಥಾನನೇ ಕೊಟ್ಟವರು ಅವರು. ಜಗತ್ತಿನಲ್ಲಿ ಬೇರೆ ಯಾರಾದರೂ ದೇವ್ರುಗಳನ್ನ ಪೂಜೆ ಮಾಡೋರಿಗೆ ಇವರು ದೇವರು ಅಂತಾರ. ಆಂಜನೇಯನ ಭಕ್ತರಲ್ಲಿ ಅವ್ರು ಕೂತಾರೆ. ಸಮಯ ನೀವು ಆಂಜನೇಯನ ಪೂಜೆ ಮಾಡಿದಾಗ ನಿಮಗೆ ದೇವರು ಅಂತಾರೆ ಸಮಯ. ಯಾವುದೇ ಕಾಣಕ್ಕೂ ಹಾಗೆ ಆ ರೀತಿ ಕೊಟ್ಟಿರೋಂಥ ದೇವರು ಇಲ್ಲ ಅಂತ ಹೇಳ್ತಲ್ವಾ? ಏನೇನು ಡೌಟ್ ಇದೆ ಕೇಳಿ. ಯಾವ್ದಿದ್ರು ಕೇಳಿ, ಓಪನ್ ಆಗಿ ಕೇಳಿ, ಏನಿಲ್ಲ. ಕನ್ನಿಸ್ವಾಮಿ ಅಂದರೆ ಫಸ್ಟ್ ಸಮಯ ಅಡುಗೆ ಮಾಡಕ್ಕೆ ಹೋಗೋದು. ಹಾಂ ಹೋಗಿ ಅಲ್ಲಿ ಅಂದರೆ ಹೋದರೆ ಒಂದು 2 ದಿನ 3 ದಿನ ಆಗುತ್ತೆ ಹೋದರೆ. ಈಗ ಒಂದೊಂದು ಮದುವೆ ಫಂಕ್ಷನ್ನು ಮತ್ತು ಗುರುಪ್ರವೇಶ ಆ ಥರ ಎಲ್ಲ ಇರ್ತವೆ. ಅಲ್ಲಿ ನಾವು ಬೆಳಗ್ಗೆ ಎದ್ದು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಕೂಗೋಕ್ಕಾಗಲ್ಲ, ಏನಿಲ್ಲ. ಇಲ್ಲಿ ದೂರ ಇರ್ತದೆ, ಬರೋಕ್ಕೆ ಓಡಾಡೋಕ್ಕಾಗಲ್ಲ, ಏನಿಲ್ಲ. ಏನು ಮಾಡಬೇಕು ಓಕೆ. ನೀವು 3 ದಿವಸ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ತಾರಲ್ಲ, 3 ದಿವಸ ಏನಂದ್ರೆ ಈಗ ಒಂದು ಜಾಗದಲ್ಲಿ ಸನ್ನಿಧಾನ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಶರಣಕ್ಕೆ ಹೋಗೋಣ ಅಂತ ಮಾಡ್ಕೊಂಡಿರ್ತೀವಿ. ಅವ್ರು ಇವತ್ತಿಲ್ಲಿ ನಾಳೆ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. 3 ದಿನ ಆದ್ರೂ ಬರೋಕ್ಕಾಗೋದಿಲ್ಲ. ಸ್ವಾಮಿ ಆಗ್ಲೇನೆ ಹೇಳಿದ್ರು ಸ್ವಾಮಿ, ನೀವು ಮನಸ್ಸಲ್ಲೇ ದೀಪ ಬೆಳಗಿ, ಮನಸ್ಸಲ್ಲೇ ಹೂವಾಗ್ದೆ ಅಂದ್ಕೊಳ್ಳಿ, ಸ್ವಾಮಿಗೆ ಮನಸ್ಸಲ್ಲೇ ನೆನೆಸ್ಕೊಳ್ಳಿ. ನೀವು ದೊಡ್ಡ ಫೋಟೋಗೆ ಪೂಜೆ ಮಾಡಬೇಕು ಅಂತಿಲ್ಲ. ನೀವು ನಿಮ್ಮ ಮನೆಗೆ ಹೋಗಿ ದೀಪ ಅಂಟಿಸಂಗಿಲ್ಲ, ಮನಸ್ಸಲ್ಲೇ ಅಂದ್ಕೊಳ್ಳಿ. ಚಿಕ್ಕ ಫೋಟೋನೇ ತಗೊಳ್ಳಿ. ನೀವು ಕೆಲಸ ಮಾಡೋ ಹತ್ರ ಅಲ್ಲೇ ಕೈ ಮುಗಿರಿ. ಇಲ್ಲ ಸಮಯ ನೀವು ಅಡುಗೆ ಕೆಲಸ ಮಾಡ್ತೀನಿ ಅಂದರೆ ಅದು ಅನ್ನಪೂರ್ಣೇಶ್ವರಿ. ನೀವು ಅಷ್ಟು ಜನಕ್ಕೆ ಊಟ ಕೊಡಬೇಕಾದ್ರೆ ನಾನು ಮುಕ್ತ ಮನಸ್ಸಿನ ಇನ್ನೂ ಚೆನ್ನಾಗಿ ಮಾಡಿ ಹಾಕ್ತೀನಿ ಸ್ವಾಮಿ, ನಾನು ಎಲ್ಲರೂ ಬರೆದವ್ರು ಸ್ವಾಮಿ ನೀವು ಮಾಡಿದ ಅನ್ನದಾನ ಚೆನ್ನಾಗಿತ್ತು ಅಂದರೆ ಭಗವಂತನ ಸೇವೆ. 3 ದಿನ ನೀವು ಮಲಗಲ್ವ ಸ್ವಾಮಿ? 3 ದಿನ ಅಲ್ಲೇ ಮಲಗ್ತೀರ ಅಲ್ವಾ? ಆಗ ಒಂದೆಲ್ಲೋ ಒಂದು ಕಡೆ ಕೂತ್ಕೊಂಡು ಸ್ವಾಮಿಯೇ ಶರಣಮಯ್ಯಪ್ಪ ಅಂದರೆ ಸಾಕು. ಸ್ನಾನ ಮಾಡ್ತೀರಾ? ಸ್ನಾನ ಮಾಡೋಕ್ಕೆ ಕೊಡಲ್ವ ನಿಮ್ಗೆ ಅವಕಾಶ? ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿಬಿಟ್ಟು ನಿಮ್ಮ ಒಂದು ಒಲೆ ಹಚ್ತಿರಲ್ವ, ಅದೀಗ ಅಗ್ನಿನೂ ದೇವರೇನೆ. ಅಲ್ಲೇ ಭಗವಂತನ ಕಡೆ ಸ್ವಾಮಿಯ ಶರಣಮಯ್ಯಪ್ಪ ನಾನು ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ ಸಾಕು ಅಷ್ಟೇ. ಇದೆಲ್ಲ ನಿಮ್ಮ ಸನ್ನಿಧಾನ ಅಂತ ಎಲ್ಲ ಮಾಡ್ಕೊಂಡಿರೋದು ಯಾಕೆ ಅಂದರೆ ಅವಾಗಿಂದ ಎಲ್ಲ ಒಂದು ಕಡೆ ಇರ್ತಾಯಿದ್ರು ಎಲ್ಲರೂ. ಈಗೆಲ್ಲ ಅವ್ರವ್ರದ್ದೇ ಅವ್ರವ್ರ ಬದುಕಾಗಿರುತ್ತೆ. ಮುಖ್ಯವಾಗಿ ನಿಮ್ಮ ಮನೆಗಳಲ್ಲೇ ಇದ್ದು ವ್ರತ ಮಾಡಬೇಕು. ಮನೆಗಳಲ್ಲಿ ನಿಮ್ಮ ಶ್ರೇಷ್ಠತೆಯನ್ನು ಅರ್ಥಕೊಂಡು ಆ ಭಗವಂತ ಅಯ್ಯಪ್ಪ ಯಾರು ಅನ್ನೋದು ಮನೆಯವ್ರಿಗೂ ಗೊತ್ತಾಗಬೇಕು. ಸ್ವಾಮಿ ನಮ್ಮ ಮನೆ ನನಗೆ ನನ್ನ ಮಗ ಮಾಲೆ ಹಾಕ್ಕೊಂಡ ಅಯ್ಯಪ್ಪನ ಹೆಸರಲ್ಲಿ ಬದಲಾಗಿದ್ದಾರೆ, ಆ ಭಗವಂತ ನನಗೆ ಒಳ್ಳೇದು ಮಾಡಿದ್ದಾರೆ ಅಂತ ಅಷ್ಟು ತಾಯಿ ಹೇಳ್ಬಿಟ್ರೆ ಸಾಕು ಅಷ್ಟೆ. ಅಲ್ಲ ಸ್ವಾಮಿ, ಇವ್ರು ಮೊದಲು ವ್ರತ ಮಾಡೋದೇ ಇವ್ರ ಮನೆಯವರು ಇವರೆಲ್ಲ ಚೆನ್ನಾಗಿರಕ್ಕಲ್ವಾ? ಇವ್ರವ್ರಿಗೆ ಯಾರಿಗಾರ ಮಾಡ್ತೀರಾ? ಇಲ್ಲ. ಮತ್ತೆ ನಮಗೆ ಮತ್ತು ನಮ್ಮ ಅಷ್ಟೇ
ಬೇರೆಯವ್ರಿಗೆಲ್ಲ ಮಾಡಿ ದಾನ ಮಾಡೋಕ್ಕಾಯ್ತದ ಯಾವುದೇ ಕಾರಣ ನೀವು ನಿಮ್ಮ ಕುಟುಂಬ ನೀವು ಮಾಡಿರೋದು ನಿಮ್ಮ ಮನೆಯವ್ರಿಗೂ ಇಷ್ಟೇ ಪರ್ಸೆಂಟ್ ಅಂತ ಅಷ್ಟೇ ಸಂಪಾದನೆ ಉದ್ದೇಶಕ್ಕೆ ನೀವು ಮಾಲೆ ಒಂದು ಮನೇಲಿ ಒಬ್ಬರು ಮಾಲೆ ಹಾಕ್ಕೊಂಡ್ರೆ ಸ್ವಾಮಿಗಳಲ್ಲಿ ಆ ದೇವಸ್ಥಾನ 41 ದಿವಸ ಇಲ್ಲ 45 ದಿವಸ ಮನೆಯ ದೇವಸ್ಥಾನ ನಾವು ಬೆಳಗ್ಗೆ ಮುಂಚೆ ಅವರೆಲ್ಲ ಕ್ಲೀನಾಗಿ ರೆಡಿ ಮಾಡ್ತಾರೆ, ಪೂಜೆ ರೆಡಿ ಮಾಡ್ತಾರೆ. ಮನೆ ಶುದ್ಧವಾಗಿ ಇಡ್ಸಿರ್ತಾರೆ, ಆಹಾರ ವಿಚಾರದಲ್ಲಿ ಎಲ್ಲ ಶುದ್ಧವಾಗಿರುತ್ತೆ. ಸ್ವಾಮಿಗಳೆಲ್ಲ ನಿಮಗೆ ಗೊತ್ತಿರ್ತದೆ. ದೇವ್ರ ಮನೆಗೆ ಹೋಗ್ಬಿಟ್ಟು 2 ನಿಮಿಷ ಕೂತಾಗ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಇನ್ನೇನೋ ತೋರಿಸ್ಬೇಕು. ಮನೆಗೆ ರಥ ಮಾಡೋದು ಸರಿ ಸ್ವಾಮಿ. ನಾವೇನೋ ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡ್ತೀವಿ, ಸ್ವಾಮಿ ಪೂಜೆ ಮಾಡ್ತೀವಿ. ಮನೆಗೆ ಅಮ್ಮ ಸ್ವಾಮಿಯವರು ಮತ್ತು ಮಿಸ್ಸಸ್ ಸ್ವಾಮಿಯರು ಏನಾದರೂ ಇವಾಗ ಅವ್ರು ಡೈಲಿ ಅಡುಗೆ ನಮಗೆ ಶಕ್ತಿ ಮಾಡಬೇಕಲ್ಲ, ಅವ್ರು ಮಾಡಿದ್ದೆ ಊಟ ಮಾಡ್ಬೇಕಾ ಅಥವಾ ನಾವು ಸಪ್ರೇಟ್ ಮಾಡ್ಕೊಂಡು ಊಟ ಮಾಡಬೇಕು? ಮನೇಲಿ ಮಾಲೆ ಹಾಕ್ಕೊಂಡಿದ್ದಾರೆ ಅಂದರೆ ಅವರು ಸ್ನಾನ ಮಾಡ್ತಾರೆ. ಅವ್ರು ಸ್ನಾನ ಮಾಡೋದೇನು ದೊಡ್ಡ ಸಮಸ್ಯೆ ಇಲ್ಲ. ತಾಯಿ ಮಾಡಿಕೊಟ್ರೆ ತಾಯಿ ತುತ್ತೇ ತಿಂದಿರೋದು ನೀವು, ತಾಯಿ ಮಾಡಿಕೊಟ್ರೆ ತಿನ್ನೋದು ನಿಮ್ಮ ಮನೆಯವ್ರನ್ನ ನೀವು ಮನೆಯವ್ರನ್ನ ಅನ್ನಲ್ಲ, ಅವರು ತಾಯಿನೇ ನಿಮಗೆ. ಮತ್ತು ಇವರು ಸಹೋದರಿನೂ ನಿಮ್ಮ ತಾಯಿನೇ, ಎಲ್ಲರೂ ತಾಯಿಯಾಗಿದ್ದಾಗ ತಾಯಿ ಕೊಡೋ ತುತ್ತನ್ನು ತಿನ್ನೋದ್ರಲ್ಲಿ ತಪ್ಪಿಲ್ಲ, ತಾಯಿ ಕೊಡೋದೇ ಮಾಡ್ಕೊಂಡು. ಹೋಟೆಲಲ್ಲಿ ಹೋಗಿ ಈಗೆಲ್ಲ ಈಗ ಬಂದಿಲ್ಲ ಎಲ್ಲ ತಿಂತೀವಿ, ಯಾರು ಮಾಡಿದ್ರೋ ಗೊತ್ತಿಲ್ಲ. ಈಗ ಯಾರು ಮಾಡಿದ್ರು ಇಲ್ಲಿ ನಮಗೆಲ್ಲ ಪ್ರಸಾದ ಕೊಡೋದು? ಅವರೇನು ನಿಮಗೆ ಮಡಿಯಾಗಿ ಮಾಡಿದ್ರಾ ಅಂತ ಏನೋ ನೋಡ್ತೀರಾ? ಈಗ ಮಾಲೆ ಹಾಕೊಂಡು ಇರುಮುಡಿ ಕಟ್ಕೊಂಡು ಬಂದಾಗಲೇ ಹಿಂಗೆ ನೋಡ್ತೀರಾ. ಇನ್ನು ಮನೇಲಿ ತಾಯಿ ಅಂದಾಗ ತಾಯಿ ಕೊಟ್ಟಿದ್ದು ಎಲ್ಲನೂ ಅಮೃತನೇ ಸ್ವಾಮಿ. ತಾಯಿ ಕೊಟ್ಟಿದ್ದನ್ನು ದಯವಿಟ್ಟು ತಿನ್ನಿ. ಬೇರೆ ಕೇಳಿದ್ದಿ ಏನಾದ್ರೆ ಕೇಳಿ. ಇನ್ನೊಬ್ರು ಕಿರಿ ಸ್ವಾಮಿ ಇಲ್ಲೇ ಬಂದು ಕೇಳ್ಬಿಡ್ರಿ. ಹೇಳಿ. ಮಾಲೆ ಹಾಕೊಂಡ್ಮೇಲೆ ತಂದೆ ತಾಯಿ ವಯಸ್ಸಿನವ್ರು ಬೇರೆಯವ್ರು ಯಾರಾದ್ರು ತಂದೆ ತಾಯಿ ಎಲ್ಲ ತಂದೆ ತಾಯಿ ಬಿಟ್ಟು ಆ ವಯಸ್ಸಿನವ್ರು ಯಾರಾದ್ರು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೋದು. ನಾವು ಮಾಲೆ ಹಾಕೊಂಡು ತಂದೆ ತಾಯಿ ವಯಸ್ಸು ಸಮಾನ ವಯಸ್ಸು ಏಜಲ್ಲಿ ಅದೇ ಏಜಲ್ಲಿರೋರು ಬೇರೆಯವರು. ಯಾವುದೇ ಕಾರಣಕ್ಕೂ ವಯಸ್ಸಾದವ್ರಿಗೆ ನೀವೇನು ಸ್ವಾಮಿನೇ ಆಗಿರಲಿ, ನನ್ನ ಒಂದು ಅನುಭವ. ಸ್ವಾಮಿಯ ನಮಗೆ ಒಂದು ತತ್ವಮಸಿ ಅಂತ ನೀವೇ ದೇವರು ಅಂತ ದೇವರು ಕೊಟ್ಟವ್ರೆ. ಬಟ್ ಏನಂದರೆ ಅವರು ವಯಸ್ಸಲ್ಲಿ ಕೂಡ ದೊಡ್ಡವರು, ಜನ್ಮ ಕೊಟ್ಟವರು ಸರಿ ಸಂಬಂಧ ಇಲ್ಲ. ದಯವಿಟ್ಟು ಅವ್ರು ನಮ್ಮ ಕಾಲು ಬೀಳೋದು ಅಷ್ಟೊಂದು ಸರಿ. ಸ್ವಾಮಿ ಇನ್ನೊಂದು ವಿಚಾರ, ಈ ನಮಸ್ಕಾರ ಮಾಡೋದು ಯಾರು ನಮಗೋಸ್ಕರ ನಮಗೆ ಮಾಡಲ್ಲ. ಫಸ್ಟ್ ಆಫ್ ಆಲ್ ನೀನು ಕನ್ನಿಸ್ವಾಮಿ ಆಗಿದ್ರೆ ನಿಮಗೆ ಮಾಡ್ತೀರಾ, ಅಥವಾ ಇವ್ರು ವಯಸ್ಸಾಗಿ 25 ವರ್ಷ ಶಬರಿಮಲೆಯಲ್ಲಿ ಹೋಗಿ ಬರ್ತಾ ಇದ್ದಾರೆ, ಇವ್ರಿಗೆ ಯಾರಿಗೂ ಅಲ್ಲ. ನಮಸ್ಕಾರ, ಪ್ರತಿಯೊಂದು ನಮಸ್ಕಾರನೂ ನಮ್ಮ ಕೊರಳಲ್ಲಿರೋ ಮಾಲೆ ಆ ಭಗವಂತನಿಗೆ ಸಮರ್ಪಣೆ. ನನಗೆ ನೀವು ಮಾಡ್ಬೋದು. ನಾವು ಸ್ವಾಮಿ ಆದಾಗ ತಂದೆ ತಾಯಿ ವಯಸ್ಸಿನವರು ತಂದೆ ತಾಯಿ ಅಲ್ಲ, ತಂದೆ ತಾಯಿ ಬೇರೆ ಯಾರಾದರೂ ಇದ್ದರೆ ತಂದೆ ತಾಯಿ ವಯಸ್ಸಿನವರು ಅವ್ರಿಗೆ ನಾವು ಮಾಡ್ಬೋದಾ ಅಂತೇಳಿ ಅಯ್ಯಪ್ಪ ಸ್ವಾಮಿ. ಈ ಪ್ರಶ್ನೆಗೆ ಭಾಳಷ್ಟು ಒಂದು ಗೊಂದಲ ಮತ್ತು ಕೆಲವೊಂದು ಟೀಕೆಗಳು ಬರ್ತದೆ. ಮಾಲೆ ಹಾಕೊಂಡಾಗ ಯಾರಿಗೂ ಬಗ್ಸ್ತಾರೆ ಅಂದರೆ ನನ್ನ ಒಂದು ಅಭಿಪ್ರಾಯ, ಗುರುಗಳು ಹೇಳಿದಾಗೆ ನನ್ನ ಅಭಿಪ್ರಾಯ ಹೇಳ್ತೀನಿ ಸ್ವಾಮಿ. ವಯಸ್ಸಲ್ಲಿ ದೊಡ್ಡವರು ನಿಮ್ಮ ತಂದೆ ತಾಯಿಗಳು ಅಂದರೆ ದಯವಿಟ್ಟು ಬಗ್ಗಿ ನಮಸ್ಕಾರ ಮಾಡಿ. ಅಣ್ಣನಿಗೂ ನಮಸ್ಕಾರ ಮಾಡಿ, ಅಕ್ಕನಿಗೂ ನಮಸ್ಕಾರ ಮಾಡಿ. ಯಾಕೆಂದರೆ ಅವರೆಲ್ಲ ನಮ್ಮ ಜೊತೆ ನಮ್ಮ ಕಷ್ಟ ಸುಖಗಳಿಗೆ ನೆರವಾಗೋರು ಮತ್ತು ನಮ್ಮ ಬಾಂಧವ್ಯವನ್ನು ಗಟ್ಟಿ ಮಾಡಿಸೋಂಥದ್ದು. ಮಾಲೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಯಾರು ತಂದ್ಬಿಟ್ಟು ಏನೋ ಇದು ಮಾಡಬಾರ್ದು. ಅವರು ನಮಸ್ಕಾರ ಮಾಡಿದ್ರೆ ಅವ್ರು ಬೇಡ ಅಂತಲೇ ಅನ್ನೋದು, ಬೇಡ ಅಂದರೆ ಸುಮ್ಮನೆ ಆಗ್ಬಿಡಿ. ನೀವು ದೊಡ್ಡವ್ರು ನಮಸ್ಕಾರ ಮಾಡ್ತೀನಿ ಅಂದರೆ ಖಂಡಿತವಾಗಿ ಮಾಡಿ. ಭಗವಂತ ಹೇಳೋದೇ ಅದನ್ನು, ಮಾತಾ ಪಿತೃ ಗುರುಗಳನ್ನು ನೀನು ಗೌರವದಿಂದ ಕಾಣುವಂಥ. ನೀವು ಗೌರವದಿಂದ ಕಾಣೋದನ್ನು ಬೇಡ ಅಂತ ಯಾರೂ ಹೇಳಲ್ಲ. ಗೌರವದಿಂದ ಕಾಣೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಅದನ್ನು ಮಾಡಿ. ಮತ್ತು ಯಾವುದೇ ಕಾರಣಕ್ಕೆ ಇರುಮುಡಿ ಇಟ್ಕೊಂಡು ಗುರುಗಳ ಕಾಲ ಕೂಡ ನಮಸ್ಕಾರ. ಯಾವುದೇ ಕಾರಣ ಇರುಮುಡಿ ಕಟ್ಟಿದ ಮೇಲೆ ಸಾಕ್ಷಾತ್ ಭಗವಂತ ನಮ್ಮ ತಲೆ ಮೇಲೆ ಕೂತಿದ್ದಾರೆ ಅಂತ. ನೀವು ಯಾವುದೇ ಒಂದು ಈಗ ಮಾಲೆಗಳನ್ನು ಕೊರಳೆ ಇಟ್ಕೊಂಡಿರ್ತೀರ ಅಥವಾ ಫೋಟೋನ ಎಲ್ಲಂದ್ರಲ್ಲಿ ಬಿಟ್ಟಿರ್ತೀರ. ಆದರೆ ಇರುಮುಡಿನೂ ಕೂಡ ಈಗ ಎಲ್ಲೆಲ್ಲೋ ಕಳೆದ 2-3 ವರ್ಷದಿಂದ ಮರಕ್ಕೆ ನೇತಾಕೋಗೋ ಮಟ್ಟಿಗೆ ಶಬರಿಮಲೆ ಬಂದುಬಿಟ್ಟಿದೆ. ಅದು ಬಹಳ ಬೇಸರ. ಯಾಕೆಂದರೆ ನನಗೆ 15 ಗಂಟೆ ಆಗೋಯ್ತು, 20 ಗಂಟೆ ಆಗೋಯ್ತು, ಕೆಲವರಿಗೆ ಒಂದೇ ಗಂಟೆಲಿ ಆಗಿರುತ್ತೆ, ಅದೇ ದಿನ ಒಂದೇ ದಿನದಲ್ಲಿ ಆಗಿರುತ್ತೆ. ಯಾಕೆ ಹಂಗೆ? ಅವ್ರ ಭಕ್ತಿನೋ ಅದು ಭಗವಂತನ ಯುಕ್ತಿನೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ ಸ್ವಾಮಿ, ನೀವು 15 ಗಂಟೆ ನಿಮ್ಮನ್ನು ಅಲ್ಲಿ ಇರಿಸ್ತಾರೆ ಅಂದರೆ ನೀವೇ ಪುಣ್ಯವಂತರು ಅಂತ ಅನ್ಕೊಂಡು. ನಾಳೆ ಬಂದು 15 ಗಂಟೆ ಇರಿ ಅಂದರೆ ನಿಮ್ಮನ್ನು ಇರಿಸಲ್ಲ. ಅದಕ್ಕೆ ತಿರುಪತಿ ಈ ಟವರ್ ಇದ್ದಿದ್ದಲ್ಲ, 2 ದಿನ ಇರ್ತಾರೆ. ದೇವಸ್ಥಾನ ಒಳಗಡೆ ಎಷ್ಟು ನಿಮಿಷ ಇದ್ದಿದ್ದಿಲ್ಲ, ಇಲ್ಲ ಎಷ್ಟು ಟವರ್ ಇದ್ದಿಲ್ಲ. ದೇವಸ್ಥಾನ ಒಳಗಡೆ 5 ಸೆಕೆಂಡ್ ನಿಮಿಷ ಅಷ್ಟಲ್ಲ. ಗುರುಗಳು ಹೇಳಿದಂಗೆ ಆ ಸನ್ನಿಧಾನಕ್ಕೆ ಇಲ್ಲಿ ಇರಬೇಕನ್ನೋದು ಪುಣ್ಯ ಮಾಡಿದ್ರು. ಇನ್ನೊಂದು ಇವಾಗೆಲ್ಲ ನಾವು ಇನ್ನೂ ಗುಡಿ ತೊಗೊಂಡು ಮೆಟ್ಟಿ ಹಾಕ್ತೀವಿ.
ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ಮೆಟ್ಲತ್ತಿ ಬಿಡಿ, ಮೆಟ್ಲತ್ತಿದ ಒಂದು ಅರ್ಧ ಗಂಟೆ 1 ಅವರಲ್ಲಿ ನಾವೇನು ಗಡ್ಡ ಬಿಟ್ಟಿರ್ತೀವೋ ಅದು ಕೆಟ್ಟ ಸ್ಟಾರ್ಟ್ ಆಗುತ್ತೆ. ಅಂದರೆ 41 ದಿವಸನೋ 40 ದಿವಸನೋ ಮಾಡ್ಕೊಂಬಂದಿದ್ದೀರ ಸಾಕು, ಅಲ್ಲಿಗೆ ನಿಲ್ಲಿಸ್ಬಿಡಿ ಅನ್ನೋದೊಂದು ಪ್ರೇರಣೆ. ಮತ್ತು ಇನ್ನೂ ಒಂದು ಅವ್ರು ಹೇಳಿದ್ದಕ್ಕೆ ಇನ್ನೂ ಒಂದು, ನೀವು ಸ್ವಾಮಿ ಅಯ್ಯಪ್ಪನ ಕಂಡ ನಂತರ ನೀವು ಎಷ್ಟೇ ಭಕ್ತಿಯಿಂದ ಹೋಗಿ ನಿಮ್ಮ ಮನಸ್ಸು ಚಂಚಲ ಆಗಿ ಸ್ವಾಮಿ ನಾನು ಕನ್ಯಾಕುಮಾರಿಗೆ ಹೋಗಬೇಕು, ನನಗೆ ಅಲ್ಲ ಆ ಫ್ರೆಂಡ್ ಹೇಳಿದ್ದ, ನೀವು ಅಷ್ಟು ಯೋಚನೆ ಮಾಡಿರ್ತೀರೋ ಇಲ್ಲೋ ಗೊತ್ತಿಲ್ಲ, ಭಗವಂತನ ದರ್ಶನ ಮಾಡಿದ್ರೆ ನೀವು ಇರುಮುಡಿ ತುಪ್ಪದ ಕಾಯಿ ಹೊಡೆದ ತಕ್ಷಣ ನಾವು ಎಲ್ಲರ ಮನಸ್ಸು ಸ್ವಾಮಿ ನಾವು ನಡೀರಿ ಹೋಗೋಣ, ನಮ್ಮ ಗುರುಸ್ವಾಮಿ ಮಾಡ್ಕೋತಾರೆ ನಾವು ಹೋಗೋಣ ಅನ್ನೋದು ಸ್ವಾಮಿಗಳು ಹೆಚ್ಚು. ಆದರೆ ಆ ಇರುಮುಡಿಯನ್ನು ಬಿಚ್ಚಬೇಕಾದ್ರೆ ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅದನ್ನು ತಿಳ್ಕೋಬೇಕು. ನಾವು ತಿಳ್ಕೊಂಬಿಟ್ಟಿದ್ದೀವಿ ಅಂತಲ್ಲ, ನಿಮ್ಮಿಂದ ತಿಳ್ಕೋಬೇಕು, ಅದನ್ನು ಕೇಳ್ತಾ ಇದ್ದೀವಿ ಸ್ವಾಮಿ ಅಷ್ಟೇ. ಸ್ವಾಮಿ ಇನ್ನೊಂದು ಇವಾಗ 48 ದಿನ ವ್ರತ ಮಾಡ್ತೀವಲ್ಲ, ರೈತರು ಕೆಲಸ ಮಾಡ್ತಾ ಇರ್ತೀವಲ್ಲ, ಮೈಯೆಲ್ಲ ಒಂದು ಸ್ವಲ್ಪ ಕೊಡಾಗಿರುತ್ತೆ, ಶಾಂಪು ಸೋಪ್ ಹಾಕ್ಬೋದ ಆ ಥರ ಏನು ಯೂಸ್ ಮಾಡಬೇಕು ಸ್ವಾಮಿ ಆ ಟೈಮಲ್ಲಿ? 48 ದಿನ ನೀವು ಸ್ನಾನ ಮಾಡ್ತೀರ ಪ್ರತಿದಿನ. ಸ್ನಾನ ಮಾಡೋದು ನಮ್ಮ ಒಂದು ದುರ್ಗಂಧಗಳನ್ನು ಹೋಗಬೇಕು. ನೀವು ಕೆಲಸ ಮಾಡಬೇಕಾದ್ರೂ ಶ್ರಮ ಇದೆ, ಅವ್ರ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೂ ಏನೋ ಗ್ರೀಸ್ ಎಲ್ಲ ಆಗಿರುತ್ತೆ. ಸೋಪು ಶಾಂಪನ್ನ ಎಲ್ಲ ಹಾಕ್ಬೇಡಿ ಅಂತ ಹೇಳಿದ್ದಾರೆ, ಅಂದರೆ ನದಿಗಳಲ್ಲೇ ಹಾಕ್ಬೇಡಿ ಅಂತ ಹೇಳಿ. ನೀವು ನದಿಗಳಲ್ಲಿ ಸ್ನಾನ ನೀವು ಮಾಡಿದ್ದು ಇನ್ನೊಬ್ಬರ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಸೋಪು ಶಾಂಪು ಬಳಸಬೇಡಿ, ಸೋಪು ಬಳಸಬೇಕು, ಆದರೆ ಆಯುರ್ವೇದಿಕ್ ಸೋಪನ್ನು ಬಳಸಬೇಕು. ಬೇರೆ ಈಗಿನ ಕೆಮಿಕಲಲ್ಲಿ ಮೊಟ್ಟೆ ಅದು ಇದೆಲ್ಲ ಬಳಸಿರ್ತಾರೆ. ಸೀಗೆಕಾಯಿ ಹಾಕ್ಕೊಳ್ಳಿ, ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ನಮ್ಮ ಸ್ವಾಮಿ ಕಡಲೆ ಹಿಟ್ಟು ಇಲ್ಲಿಗೂ ತಂದವರಲ್ಲಿ ಅವರು ಸ್ವಾಮಿ ಮಲ್ಕೊಂಡ್ರು, ಕಡಲೆ ಹಿಟ್ಟು ತಂದು ಇಲ್ಲೂ ಸ್ನಾನ ಮಾಡ್ತಾರೆ. ನದಿಗಳಲ್ಲಿ ಯಾವುದನ್ನು ಬಳಸಬೇಡಿ ಅಂತ ಹೇಳಿ. ಯಾಕೆಂದರೆ ನದಿಯಲ್ಲಿ ನೀವು ಅರ್ಧ ಗಂಟೆ ಸ್ನಾನ ಮಾಡೋದು ಅವಶ್ಯಕತೆ ಇಲ್ಲ, 3 ಸಾರಿ ಮುಳುಗಿದ್ರೆ ಅದು ನದಿಯಲ್ಲಿ ಸಾಕಷ್ಟೇ. ನಮ್ಮ ಸ್ವಾಮಿಗಳಲ್ಲಿ ಈಜಾಡೋದು ಅದೆಲ್ಲ ಮಾಡ್ತಾರೆ, ಅದೆಲ್ಲ ಯಾವುದು ಮಾಡಬಾರ್ದು. ಆಮೇಲೆ ನಮ್ಮದೊಂದು ಕ್ವಶನು, ಆಮೇಲೆ ಎಲ್ಲ ವ್ರತ ಇದು ಪೂಜೆ ಮುಗಿಸ್ಕೊಂಡು ಭಗವಂತ ನೋಡ್ಕೊಂಡು ಬರ್ಬೇಕಾದ್ರೆ ಈ ಮಾಲೆಗಳ್ನ ಬಿಸಾಕ್ಬಿಟ್ಟು ಅಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗೋದು, ಆಮೇಲೆ ಬಟ್ಟೆಗಳ್ನ ಬಿಸಾಕೋದು, ನಮ್ಮ ವಸ್ತ್ರಗಳನ್ನ ಇರಬೇಕಲ್ಲಿ ಬಿಸಾಕೋದು, ಅದು ಸರಿನಾ ತಪ್ಪದು? ಈಗ ಟ್ರೆಂಡಿಂಗ್ ಇರೋದು ಹಂಗೆ ಈಗ. ಆಮೇಲೆ ಮಾಲೆಗಳ್ನ ಅವರೇ ಬಿಚ್ಕೊಳ್ಳೋದು. ನಮ್ಮ ಸ್ವಾಮಿಗಳು ಏನು ಮಾಡ್ತಾರೆ, ಭಯ ಬಿಡ್ತಾರೆ, ಅದನ್ನ ತಾಂಡೋಗ್ಬಿಟ್ಟು ಒಂದು ಬಸ್ ಮನೆ ಏನಾಕೋ ಈಗ ದೇವ್ರ ಮನೆಗೆ ಇಟ್ಬಿಟ್ಟು ಪೂಜೆ ನೆಕ್ಸ್ಟ್ ಅದೇ ವರ್ಷ ಹಾಕೋಣ ಏನಾಗುತ್ತೆ. ಈಗ ನಮ್ಮ ಒಂದು ಶಕ್ತಿ ಬಂದಂಗೆ ಆಗಿರುತ್ತೆ ಮಾಲೆಗೆ, ನಾವು ವ್ರತ ಮಾಡಿದ್ದೆಲ್ಲ ಆ ಶಕ್ತಿ ಅದನ್ನು ತಾಂಡೋಗ್ಬಿಟ್ಟು ದೇವ್ರ ಮನೆ ನೆಕ್ಸ್ಟ್ ಬರ್ಬೇಕಾದ್ರೆ ಅದನ್ನೇ ತಂದು ಹಾಲು ಗೋವು ನೀರು ಇಷ್ಟಾಗಿ ಬಿಟ್ಟು ನೆಕ್ಸ್ಟ್ ಗುರುಸ್ವಾಮಿ ಅಂತ ನೀವು ಯಾರಿಂದ ಮಾತಾಡ್ತೀರಿ ಒಂದು ಶಕ್ತಿ ಇರ್ತದೆ, ಅದೇ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಏನು ಮಾಡ್ತಾರೆ ಅಂದರೆ ಈಗ ಗುರುಸ್ವಾಮಿಗಳು ಮೈನು ತಿಳ್ಕೊಂಡಿರಲ್ಲ, ಎಲ್ಲ ಟ್ರಿಪ್ ಕರ್ಕೊಂಡು ಹೇಳ್ದಂಗೆ ಎಲ್ಲ ಹೋಗ್ತಾರೆ, ಕನ್ಯಾಕುಮಾರಿಗೂ ಎಲ್ಲ ಹೋಗ್ತಾರೆ, ಅಲ್ಲೆಲ್ಲ ಹೋಗ್ಬಿಟ್ಟು ಕೊಳದಲ್ಲಿ ಹಾಕ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಅಲ್ಲೇ ಬಿಸಾಕ್ಬಿಡ್ತಾರೆ ಬಟ್ಟೆಗಳನ್ನ. ಬಿಚ್ಚಾಕಿ ನಮಗೆ ಬೇಕು ಸಹಿತ ನಾವು ತಾಂಡೋಗ್ಬೇಕು, ಮನೆಗೆ ಬೇಕು, ಪೂಜೆ ಬರೋಕೆ ಮುಂದಿನ ವರ್ಷ ಯೂಸ್ ಮಾಡ್ತೀವಿ. ಅದೇ ಕೆಲವು ಜನಕ್ಕೆ ಗೊತ್ತಿಲ್ಲ, ಮೇನ್ ನಮ್ಮ ಗುರುಸ್ವಾಮಿಗೆ ಗೊತ್ತಿಲ್ಲ ಅದು. ಮಾಲೆ ಹಾಕ್ಕೊಂತೀರೋ ಅಲ್ಲೇ ಊರಿಗೆ ಹೋಗ್ಬೇಕು. ಮೊನ್ನೆ ನಾವು ಬರೋಕ್ಕೆ ಮುಂಚೆ ಒಂದು ದಿವಸ ಪೂಜೆ ಇತ್ತು, ಅವರು ಸಿರಾಯಿಂದ ಬಂದವ್ರೆ, ಅವ್ರ ಮನೆಗೆ ಈ ಪ್ರಶ್ನೆ ಕೇಳೋದು, ಸ್ವಾಮಿ ನಮ್ಮ ಗುರುಸ್ವಾಮಿ ಧರ್ಮಸ್ಥಳ ಆಮೇಲೆ ಏನಾದ್ರು ಹೇಳಿ ಅವ್ರು ಹೇಳಿ ದಯವಿಟ್ಟು ನಮ್ಮ ಬಿಚ್ಚಲ್ಲ, ಎಲ್ಲಿ ಹಾಕ್ಕೊಂಡು ಅಲ್ಲೇ ಹೋಗಿ ಬಿಡ್ತೀವಿ, ಸುಮ್ಮನೆ ಏನೋ ಹಾಕ್ಕೊಳ್ಳೋದು ಅಲ್ಲಿ ನಮ್ಮ ಇದರಿಂದ ಬರೋದು ಸರ್. ನಮ್ಮ ಸನ್ನಿಂದ ನಿಮ್ಗೆ ಈಗ ಊರಲ್ಲಿ ಇದೆ 3 ಬ್ಯಾಚ್ 4 ಬ್ಯಾಚ್ ಅಲ್ಲೇ ಹಾಕಂತಾರೆ, ಮತ್ತೆ ಊರಲ್ಲೇ ಹೋಗಿ ಬಿಚ್ಚಿಸ್ತಾರೆ. ಕೆಲವರು ತಾಂಡು ಹೋಗ್ತಾರೆ ವಾಪಸ್ ಮನೆ ತಗೊಂಡು, ನಮ್ಮ ವರ್ಷ ಇದ್ದಂತ ಮನೆಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು. ಕೆಲವರು ನಮ್ಮಲ್ಲಿ ಇದಕ್ಕೆ ಶಕ್ತಿ ಇದ್ದವರು ಬೆಲೆಯಲ್ಲಿ ಮಾಡಿಸ್ಕೊತಾರೆ. ಹೌದು ಅಂದರೆ ಈಗಿನ ಯಾತ್ರೆ ಕಾಲದಲ್ಲಿ ಏನಾಗಿದೆ ಅಂದರೆ, ಒಂದು ಮೆಟ್ಲತ್ತಕ್ಕೆ ಪರ್ಮಿಟ್ ಇರ್ಬಿಡಿಬೇಕು. ಹೌದು. ಶಬರಿಮಲೆ ನಾನು ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಮಾಲೆ ಹಾಕ್ಬೋದು. ಕೆಲಸ ಆದಮೇಲೆ ನೀನು ಯಾರೋ ಅಂತ ಎತ್ತು ಬಿಸಾಕೋ ಅಂತ ಕೆಲವೊಂದು ವ್ಯಕ್ತಿಗಳು, ಅದು ಯಾರಾದರೂ ಆಗಿರ್ಬೋದು, ಅಂಥ ವ್ಯಕ್ತಿಗಳನ್ನು ಮಟ್ಟಕ್ಕೆ ನಮ್ಮ ಶಬರಿಮಲೆ ಯಾತ್ರೆ ನಿಂದಾಯಿತು, ನನಗೇನಕ್ಕೆ ಬೇಡ ಅಂತ ಪಂಬನ್ ಬ್ರಿಡ್ಜು, ರಾಮೇಶ್ವರಂ ಪಂಬನ್ ಬ್ರಿಡ್ಜಲ್ಲಿ ಮಾಲೆ ಎಸೆಯೋದು, ಬಟ್ಟೆ ಎಸೆಯೋದು, ಸಮುದ್ರಕ್ಕೆ ಎಸೆಯೋದು, ಅದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ರೀಲ್ಸ್ ಮಾಡಿ ಹರಿದು ಬಿಡ್ತಾ ಇದ್ದಾರೆ. ಅಂಥ ಮಟ್ಟಕ್ಕೆ ತಿಳ್ಕೊಂಡಿರೋರು, ನೀನು ಕೆಲಸ ಆದಮೇಲೆ ನಮಗೆ ಬೇಡವಾ ಯಾರು? ಕೆಲಸ ಆಗಗಂಟ ನೀನು ಬೇಕು, ಕೆಲಸ ಆದಮೇಲೆ ನೀನು ಬೇಡ ಅನ್ನೋದು. ಆದರೆ ಆ ಕೆಲಸ ಆದಮೇಲೆ ಬೇಡ ಅನ್ನೋಕ್ಕೆ ಮನುಷ್ಯರ ಹತ್ರ ಆಡೋಬೋದು, ಆದರೆ ಭಗವಂತನ ಹತ್ರ ಎಲ್ಲ ತಾಳ್ಮೆಯಿಂದ ನೋಡ್ತಾ ಇರ್ತಾರೆ, ಆದರೆ ಯಾರನ್ನೂ ಶಿಕ್ಷಿಸಲ್ಲ. ಆದರೆ ಒಂದು ಸಾರಿ ಕೊಟ್ಟರೆ ಆ ಭಗವಂತ ತಡ್ಕೊಳ್ಳೋ ಶಕ್ತಿ ನಮ್ಮಂತ ಅಲ್ಲ, ಯಾರನ್ನೋ ದಂಡಿಸೋಕ್ಕೆ ಯೋಚನೆ ಮಾಡಲ್ಲ. ಆದರೆ ನಾವು ತಿಳ್ಕೊಬೇಕು, ನೀನೇನು ತಿಳ್ಕೊತೀಯ ಅಂತ ತತ್ವಮಸಿ ಅನ್ನೋದು ಅದಕ್ಕೇ ಏನು ಮಾಡ್ತಾ ಇದೆಯಾ ಮಾಡು 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 ಅಂತ ಬಿಟ್ಟು ಸಹನಾಮೂರ್ತಿಯಾಗಿ ಶಾಂತಮೂರ್ತಿಯಾಗಿ ಕೂತಿದ್ದಾನೆ. ಆ ಶಾಂತಮೂರ್ತಿ ರೌದ್ರಮೂರ್ತಿ ಆದರೆ ಅದು ಪ್ರಪಂಚಕ್ಕೇ ಕೆಟ್ಟದು. ಅಂಥದ್ದು ಯಾಕೆ ಮಾಲೆಯನ್ನು ಧರಿಸ್ಬೇಕು ಅಥವಾ ಮಂಡಲ ಕಾಲ ವ್ರತ ಮಾಡಬೇಕು ಅಂದರೆ, ಮಾಲೆ ನಮ್ಮ ಕೊರಳಲ್ಲಿದ್ದಾಗ ಮಾತ್ರ ನಾವು ಮಾಲೆ ಇಲ್ದೇ ವ್ರತನೂ ಮಾಡ್ಬೋದು.
ನಮ್ಮ ಕುರಳಲ್ಲಿ ಈಗ ಸ್ವಾಮಿ ಅಯ್ಯಪ್ಪ ಇದ್ದಾರೆ ಅಂತ ನೀವೇನೇ ಒಂದು ಮಾಡೋಕೆ ಹೋದ್ರೂ ಇಲ್ಲಿ ತೋರಿಸ್ತಾ ಇರ್ತದೆ ಬಗ್ಗಿದ್ರೆ ಓ ನಿನಗೆ ಕುದುರೆಗೆ ಕಡಿವಾಣ ಹಾಕ್ತಾರೆ ಹಂಗೆ ನಿಮಗೆ ಕಡಿವಾಣ ಮಾಲೆ ಅಷ್ಟೇ. ಈ ಮಾಲೆ ಹಾಕಿದ್ರೆ ಇದು ಉದ್ದೇಶ ಬೇರೆ ಯಾವುದೋ ಒಂದು ದೇವ್ರದ್ದು ಇದೇ ಹಾಕಬೇಕು ಅಂತಲ್ಲ, ಕೆಲವೊಂದು ಸೈಂಟಿಫಿಕ್ ರೀಸನ್ನು ಇದೆ. ನೀವು ಶೀತ ಕಾಲದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀರಾ ಮತ್ತು ಬಿಸಿಲು ಇರುತ್ತೆ, ಆವಾಗ ತುಳಸಿ ಮಣಿ ನಿಮಗೆ ಕೂಲ್ ಮಾಡುತ್ತೆ, ರುದ್ರಾಕ್ಷಿ ಹೀಟ್ ಮಾಡುತ್ತೆ. ಎರಡರೂ ನಿಮಗೆ ನಿಮ್ಮ ದೇಹಕ್ಕೆ ಬೇಕು ಅಂತಲೇ ಆ ಹರಿಹರರ ಪುತ್ರನ ಅಂತ ಮಾಲೆ ಹಾಕ್ಸೋದು ಅಷ್ಟೇ. ಫೋಟೋ ವಿಚಾರಕ್ಕೂ ಹೇಳ್ಬಿಡ್ತೀನಿ, ಫೋಟೋಗಳನ್ನು ಇಡಲ್ಲ ಮನೆಯಲ್ಲಿ ಈಗ ಫೋಟೋ ನೀವು ಯಾರು ಇಡಲ್ವಾ? ಅಲ್ಲ, ಕೆಲವರು ಇಡಲ್ಲ. ಯಾಕೆ ಇಡಲ್ಲ? ಸುಮ್ಮನೆ ಇಡಲ್ಲ ಅನ್ನೋದು ಏನಿಲ್ಲ, ದೇವ್ರ ಮನೇಲಿ ಇಟ್ಟಿರ್ತೀವಿ, ಏನೋ ನಾನ್ ವೆಜ್ ಮಾಡ್ತಾರಲ್ಲ ಸ್ವಾಮಿ, ಅದೊಂದೇ ರೀಸನ್. ಬೇರೆ ಯಾವ ದೇವ್ರ ಫೋಟೋ ಇಟ್ಟಿದ್ದೀರಾ ದೇವ್ರ ಮನೇಲಿ? ಮಂದೇವರು, ಆಂಜನೇಯ, ಗಣೇಶಂದು ಇಟ್ಟಿದ್ದೀರಾ? ಗಣೇಶನ್ ನಾನ್ ವೆಜ್ ಇಡ್ತೀರಾ ನೈವೇದ್ಯ ಮಾಡಿ? ಮತ್ತು ಅಯ್ಯಪ್ಪನಿಗೆ ಯಾಕೆ ಇಟ್ಕೊಳ್ಳಲ್ಲ? ಗಣೇಶನ್ಗೆ ಇಟ್ಕೋತೀರಾ, ಗಣೇಶನು ಇಟ್ಕೊಬಾರ್ದು. ಆಂಜನೇಯನೂ ತಿನ್ನಲ್ಲ, ಆಂಜನೇಯನಿಗೂ ಇಡಬಾರ್ದು. ಆಂಜನೇಯನ ಕೆಲವು ಕಡೆ ಮಾಡ್ತಾರೆ, ಅದು ತಿರುಪತಿಗೂ ಮಾಡ್ತಾರೆ. ಎಲ್ಲ ದೇವರುಗಳಿಗೆ ನಾನ್ ವೆಜ್ ನೈವೇದ್ಯ ಯಾವುದು ಇಡಲ್ಲ ಅಂದಮೇಲೆ ಗಣೇಶನಿಗೂ ಇಡಲ್ಲ ಅಥವಾ ಲಕ್ಷ್ಮಿಗೆ ಇಡಲ್ಲ, ಅದನ್ನೆಲ್ಲ ಇಟ್ಕೊಳ್ತೀರಾ. ಅಯ್ಯಪ್ಪನ ಫೋಟೋ ಇಡಲ್ಲ. ಯಾಕೆ? ಅವಾಗಿಂದನೂ ಭಯ 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 ಬರ್ಸ್ಬಿಟ್ಟಿದ್ದಾರೆ. ಭಕ್ತಿಯಿಂದ ಮಾಲೆ ಹಾಕೊಳ್ಳಲ್ಲ, ಭಯದಿಂದ ಯಾಕೆ ಮಾಲೆ ಭಕ್ತಿಯಿಂದ ಹಾಕಬೇಕು? ಇವ್ರನ್ನ ಯಾಕೆ ಇಲ್ಲಿ ಭಗವಂತ ಕೂರ್ಸೋರು ಅಂದರೆ 25 ವರ್ಷದಿಂದ ಸ್ವಾಮಿ ವಿಗ್ರಹನೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಮನೇಲಿ ಇಬ್ಬರು ಮಕ್ಕಳು ಮತ್ತು ಅವ್ರ ಶ್ರೀಮತಿಯವರು ಇಬ್ಬರಿಗೂ 3 ಜನಕ್ಕೂ ಕೂಡ ನೀವೇನೇ ಆ ಕ್ರಿಯೆ ಹೇಳಿದ್ರೆ ಎಲ್ಲ ಆಗೋ ವಯಸ್ಸಿನಲ್ಲಿದ್ದಾರೆ. ಆದರೂ ಕೂಡ ಅವರು ಅವ್ರ ಮನೆ ಮಗನ ಥರ ಆ ಅಯ್ಯಪ್ಪನ ಪ್ರೀತಿಸ್ತಾರೆ. ಆ ವಿಡಿಯೋಗಳು ಕೂಡ VSS ವಿಡಿಯೋದಲ್ಲಿದೆ. ತೊಡೆ ಮೇಲೆ ಇಟ್ಕೊಂಡು ಮುತ್ತು ಕೊಟ್ಟು ಸ್ವಾಮಿ ನಮ್ಮ ಅಯ್ಯಪ್ಪ ನಮ್ಮ ಕಂದ ಅಂತಾರೆ. ಅವ್ರಿಗೆ ಮೊನ್ನೆ ತಾಯಿ ಅವರು ಅದೇ ಮಾತು ಹೇಳಿದ್ರು. ಭಾಳಷ್ಟು ಜನ ಅವ್ರಿಗೂ ನೋವು ಕೊಟ್ಟಿರ್ತಾರೆ, ಗಂಡು ಮಕ್ಕಳಿಲ್ಲ. ಅಯ್ಯಪ್ಪನೇ ನಮ್ಮ ಮಗ ನಮ್ಮ ಮನೇಲಿ ಕೂತಿರ್ಬೇಕಾದ್ರೆ ನಮ್ಗೆ ಯಾಕೆ ಅಂತ ಮಾತಾಡೋಷ್ಟರ ಮಟ್ಟಿಗೆ ಅವರಲ್ಲಿ ಆ ಒಂದು ಪರಿಪಕ್ವತೆ ಭಗವಂತ ಮೂಡಿಸಿದ್ದಾನೆ. ಅಂದಮೇಲೆ ಫೋಟೋನು ಇಡ್ಬೋದು ಸ್ವಾಮಿ, ಪೂಜೆನೂ ಮಾಡ್ಬೋದು. ವಿಗ್ರಹನ ಮುಷ್ಟಿಗಿಂತ ಜಾಸ್ತಿ ಇಡಬಾರ್ದು. ಜಾಸ್ತಿ ಇದ್ರೆ ಇದು ಅಭಿಷೇಕ ಮಾಡಬೇಕು, ಪ್ರತಿದಿನ ಅಭಿಷೇಕ ಮಾಡಬೇಕು, ದೇವಸ್ಥಾನ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಮಾಡಬೇಕು. ಅದರಿಂದ ಕಮ್ಮಿ ಪೂಜೆ ಆದರೆ ಆಗುತ್ತೆ. ನಾನ್ ವೆಜ್ ಮಾಡಿದಾಗ ಗಣೇಶ ದೇವ್ರ ಮನೆ ಒಳಗೆ ಇರುತ್ತಲ್ಲ ಸ್ವಾಮಿ, ದೇವ್ರ ಮನೇಲಿ ಹೋದಾಗ ನೀವು ಯಾರು ಹೋಗ್ತೀರಾ? ನಾನ್ ವೆಜ್ ತಿಂದಾಗ ಯಾರಾದರೂ ಹೋಗ್ತೀರಾ? ಮತ್ತು ಯಾರು ಹೋಗಲ್ಲ ಅಂದಮೇಲೆ ಅದು ಯಾಕೆ ಭಯ ನಿಮಗೆ? ಅದೇ ಏನಾಗಿದೆ ಅಂದರೆ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಅಯ್ಯಪ್ಪ ಬೇಕು, ಆಮೇಲೆ ನಾವು ಬೇಡ. ಆ ದೇವ್ರನ್ನ 3 ತಿಂಗಳಿಗೆ ಮಾತ್ರ ಮೀಸಲಾಗಿ ಇಟ್ಬಿಟ್ಟಿದ್ದಾರೆ. ಖಂಡಿತ ಇಟ್ಬೋದು ಸರ್. ಅಲ್ಲ, ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ? ಇಷ್ಟೆಲ್ಲ ಹೇಳಿದ್ಮೇಲೆ ಸ್ವಾಮಿ ಇಲ್ಲೊಂದು ಹೇಳ್ತೀನಿ, ಏನಂದರೆ ಅವ್ರಂಗೆ ಹೇಳಿದ್ರು ಇವ್ರಂಗೆ ಹೇಳಿದ್ರು ಅದೆಲ್ಲ ಬೇಡ. ಪ್ರಶ್ನೆ ಕೇಳಿಸುವೆ ನೀನೇ ಉತ್ತರ ಹೇಳಿಸುವೆ, ನಮ್ಮ ಪಾಪಗಳಿಗೆ ಸ್ವಾಮಿ ನೀನೇ ಕನ್ನಡಿ ಅಂತ ರಾಜ್ಕುಮಾರ್ ಹೇಳಿದ್ದಾರೆ. ಪ್ರಶ್ನೆಯೇ ಕೇಳಿಸುವೆ ನೀನೇ ಉತ್ತರ ಹೇಳಿಸುವೆ, ಭೀತಿ ಮೂಡಿಸುವೆ ನಿನ್ನ ಪ್ರೀತಿ ಹೇಳ್ತಾರೆ. ಬಟ್ ಯಾಕೆ ಭಯ ಬಿಡುತ್ತೆ? ನಮ್ಮ ಪಾಪಗಳಿಗೆ ಮನೇಲಿ ಫೋಟೋ ಇಟ್ಟಿದ್ದೀರಾ? ಈ ವರ್ಷ ವಿಶ್ವಜ್ಞ ಗುರುಗಳಿಗೆ ಸೈಡ್ ಇವರು ಸಮಯ ಈಗ ರಾಜ್ಕುಮಾರ್ ಸಾಂಗ್ ಅಂದ್ರೆ ಇಷ್ಟ, ವೀರಮಣಿ ಸಾಂಗ್ ಅಂದ್ರೆ ಇಷ್ಟ, ಬಾಲಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಇಷ್ಟ, ಮನೇಲಿ ಇಟ್ಟು ಅಯ್ಯಪ್ಪ ಅಂದ್ರೆ ತುಂಬಾ ಇಷ್ಟ. 4 ಜನ ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ. ಅಯ್ಯಪ್ಪನ ಫೋಟೋ ಇಟ್ಕೊಂಡಿದ್ದಾರೆ, ಅದು ನೇರವಾಗಿ ಉತ್ತರ ಹೇಳಿ ಸ್ವಾಮಿ. ನಾನು ಗಣೇಶನ ಪೂಜೆ ಮಾಡ್ತೀನಿ, ಅಯ್ಯಪ್ಪನ ಪೂಜೆ ಮಾಡ್ತೀನಿ, ಎಲ್ಲ ಒಂದೇ ದೇವರು ಸ್ವಾಮಿ. ಆ ಫೋಟೋದಲ್ಲಿ ಮಾತ್ರ ದೇವರಿಲ್ಲ, ನಮ್ಮ ಮನೇಲೇ ಇರ್ತಾರೆ. ನಮಗೆ ನೆನಪು ಬರಬೇಕು ಅನ್ನೋ ಒಂದು, ಯಾಕೆಂದ್ರೆ ನಮ್ಮದು ಚಿತ್ತ ಚಾಂಚಲ್ಯ, ನಮ್ಮದು ಚಂಚಲ ಆಯ್ತಾ ಇರ್ತದೆ. ಫೋಟೋಗಳಲ್ಲೇ ಇಲ್ಲ ದೇವರು, ಅದನ್ನು ನೋಡಿದಾಗ ನಮಗೆ ಭಕ್ತಿ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡ್ತೀವಿ. ಅಲ್ಲ, ಈ ಸೀಸನ್ ಆದಮೇಲೆ ನಮ್ಮ ಸ್ವಾಮಿ ಸೀಸನ್ ಜನವರಿ 25 ಇಲ್ಲಿ ಎಷ್ಟೇ ಜನ ಬಂದಿದ್ದಾರೋ 99.99 ಯಾರು ಇಟ್ಕೊಂಡು ಅವಾಗ ಮಾತ್ರ ಅಯ್ಯಪ್ಪ ಬೇಕು. ಅಲ್ಲ, ನೇರವಾದ ಪ್ರಶ್ನೆ, ನಾನು ತಪ್ಪು ಹೇಳ್ಬೋದು. ಈಗ ಹೇಳಿದ್ರೆ ಸ್ವಾಮಿ ಇದೊಂದು ಇದಕ್ಕೆ ನಾವು ಒಂದು ಅಂಶ. ಈಗ ನಾವೇನು ಮಾಡ್ತೀವಿ, ನಮ್ಮ ಇದಕ್ಕೆ ನವಂಬರ್ 16ರಿಂದ ಜನವರಿ 21 ಕ್ಲೋಸ್ ಮಾಡೋಕ್ಕೆ ನನ್ನ ಅಭ್ಯಾಸ. ನಾನೇನು ಮಾಡ್ಕೊಂಡಿದ್ದೆ, ಆ ಟೈಮಲ್ಲಿ ಯಾವುದೇ ಚಿಕನ್ ಮಟನ್ ಮಾಮೂಲಿ ಹಾಕಿಲ್ಲ, ಅದನ್ನು ಯಾವುದೇ ಚಿಕನ್ ಮಟನ್ ತಿನ್ನಲ್ಲ, ಯಾವುದೇ ಇದು ದುರಭ್ಯಾಸ ಮಾಡೋಕ್ಕೆ ಹೋಗೋದು. ಮಾಮೂಲಿ ಟೈಮಲ್ಲೂ ಮಾಡಲ್ಲ, ಆ ಟೈಮಾಗ ಫುಲ್ ಕಂಡೀಷನ್ ಮಾಲೆ ಹಾಕಿರೋದು ಒಂದು. ಯಾಕೆಂದರೆ ಮನೆಗೆ ಸಮಸ್ಯೆ ಇರ್ತಾವೆ ನಾವು ಉದ್ದೇಶಕ್ಕೆ ಹಾಕೋದಿಲ್ಲ. ನಾವು ಆ ಥರ ಬಂದುಬಿಟ್ಟು ಈ ಮಾಲೆ ಬಿಟ್ಟಿದ್ದಾದಮೇಲೆ ಏನು ಮಾಡ್ತೀವಿ, ನಾವು ಈಗ ಜನವರಿ 21 ಆದಮೇಲೆ ನಾವು ಮಾಮೂಲಿ ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಟೈಮಲ್ಲಿ ನಾವು ಇಟ್ಕೊತೀವಿ. ಅದು ಇಡ್ಬೋದೇ ಇಡೋದು ಬೇಡ, ಅದನ್ನ ಸಮಯ ಇಟ್ಕೊಬಾರ್ದು. ಇವಾಗ ದಿವಸ ನಮಸ್ಕಾರ ಮಾಡ್ಬೇಕಂತ ಏನಾದ್ರು ಇದೆಯಾ? ದಿವಸ ಕರಾಗದ ವಸತಿ ಹೇಳ್ತಾರೆ, ಏನಕ್ಕೆ ಹೇಳ್ತೀರಾ? ಹಾಗೆ ರಾತ್ರಿ ಚಿಕನ್ ತಿಂದಿರ್ತೀವಿ.
ನೀರು ಥರ ಇಲ್ವಾ ಇವತ್ತು ತಿಂದು ನಾಳೆ ಬೆಳಿಗ್ಗೆ ಎದ್ದೇಳ್ತೀರ ಅದೇ ಕೈ ವಾಶ್ ಮಾಡಿ ಬಟ್ ಆದರೂ ಆ ಶ್ಲೋಕ ಹೇಳ್ಬಿಟ್ಟಿದ್ರೆ ಎದ್ದೇಳಲ್ಲ ಗೊತ್ತಿರೋದು ಏನು ತಪ್ಪಿದೆ. ಇದು ವಿಶಾಲವಾದ ಬಿಲ್ಡಿಂಗ್. ಈ ಬಿಲ್ಡಿಂಗಲ್ಲೇ ಒಂದು ಲೈಟ್ ಉರಿತಾ ಇದೆ. ಆ ಲೈಟ್ ಆಫ್ ಮಾಡೋದು ಏನಾಗುತ್ತೆ? ಈ ಮನೇಲೂ ಕೂಡ ಈಗ ಬರೀ ಹಣೆಯಲ್ಲಿದ್ದರೆ ಏನಾಗುತ್ತೆ? ಈ ಒಂದು ಭಕ್ತಿ ನಿಮ್ಮ ಮನಸ್ಸಲ್ಲೂ ಭಕ್ತಿ ಮಾಡೋಕ್ಕೆ ಅದನ್ನ ಇಟ್ಕೊಳ್ತೀವಿ ಹೊತ್ತು ಅದರಿಂದ ಏನು ಬೇರೆ ತಪ್ಪೇನಿಲ್ಲ. ನಾನ್ ವೆಜ್ ತಿನ್ನೋದು ನಿಮ್ಮ ಆಹಾರ ಕ್ರಮ. ಆ ಆಹಾರ ಕ್ರಮನ ತಂದು ಈ ವ್ರತದಲ್ಲಿ ಸೇರಿಸೋದು ಅದೆಲ್ಲ ಬೇಕಾಗಿಲ್ಲ. ನೀವು ಇಷ್ಟು ದಿನ ನೀವು ಆ ನಾನ್ ವೆಜ್ಜನ್ನು ಬಿಟ್ಟರೆ ಸಾತ್ವಿಕ ಆಹಾರವನ್ನು ತಗೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಎಲ್ಲ ಉತ್ತಮವಾದ ಒಂದು ಲಕ್ಷಣಗಳನ್ನು ಕೊಡುವಂಥದ್ದು ಈ ಶಬರಿಮಲೆ ವ್ರತ. ಯಾವುದೇ ಒಂದು ನಿಯಮ ತಗೊಬಿಡಿ ಸಮಯ ನೀವು ಅದರಲ್ಲಿ ಸೈಂಟಿಫಿಕ್ ರೀಸನ್ ಇಲ್ಲ ಅಂತ ಹೇಳ್ಬಿಡಿ ನಾನು ಹೇಳೋದು. ಎಲ್ಲದರಲ್ಲೂ ಇದೆ. ಈ ಜಾಗದಲ್ಲಿ ಗಂಧ ಆಗಲಿ ಕುಂಕುಮ ಆಗಲಿ ಇಟ್ಟರೆ ಸೈಂಟಿಫಿಕ್ ರೀಸನ್ ಆಗಿ ನಮ್ಮ ಕಾನ್ಸಂಟ್ರೇಷನ್ ಪವರು ಜಾಸ್ತಿ ಇರ್ತದೆ. ನಾವು ಏನು ಕೆಲಸ ಮಾಡ್ತೀವಿ ಅದರ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಇರ್ತದೆ. ಸೈಂಟಿಫಿಕ್ ರೀಸನ್ ಇದೆ. ಮತ್ತು ನಿಮ್ಮ ಹಣೆ ಬರವನ್ನು ಈ ಶ್ರೀ ಮಂಜುನಾಥದಲ್ಲಿ ನೋಡಿದರೆ ನಿಮ್ಮ ಕಾಲಜ್ಞಾನವನ್ನು ಹೇಳೋದಾಗುತ್ತೆ. ಅದು ಯಾರಿಗೂ ಕಾಣಿಸ್ಬಾರ್ದು ಅಂತಲೂ ಕೂಡ ನಿಮಗೆ ನಾನೇ ನೀಡಿ ಅಂತಲೇ ಇದೆ. ನಿಮ್ಮದು ಭಗವಂತನ ಗೊತ್ತು, ಭಗವಂತನ ಮಾತ್ರ ಗೊತ್ತು. ಯಾರಿಗೆ ಯಾವಾಗ ಏನಾಗುತ್ತೆ ಅನ್ನೋದನ್ನು ಯಾವ ಕ್ಷಣದಲ್ಲೂ ಗೊತ್ತಿಲ್ಲ. ಆ ಚಿತ್ರಗುಪ್ತ ಬರೆದಿದ್ದಾರೋ ಏನು ಬರೆದಿದ್ದಾರೋ ಗೊತ್ತಿಲ್ಲ. ಆ ಭಗವಂತ ನಿಮ್ಗೆ ಭೂಮಿ ಮೇಲೆ ಕಳಿಸ್ಬಿಟ್ರೆ ನಿಮ್ಗೆ ಇಷ್ಟೇ ಅಂತ ಗೊತ್ತಾಗಿರುತ್ತೆ. ಅದನ್ನು ಮಂಜುನಾಥ ಫಿಲಮಲ್ಲಿ ಅದು ಗೊತ್ತಾಗುತ್ತೆ. ಅಂಥದ್ದೆಲ್ಲ ಏನು ಅಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮ ಸ್ವಾಮಿ ನಾವು ಇಟ್ಕೊಳ್ಳೋದು ಇನ್ಯಾರು ಇಟ್ಕೋಬೇಕು ಸ್ವಾಮಿ? ನೀವು ಆಹಾರ ಕ್ರಮ ಯಾರು ಬೇಕಾದ್ರೆ ಏನೋ ಬೇಕಾದ್ರೆ ತಿನ್ನಿ, ನಿಮಗೆ ಬಿಟ್ಟಿದ್ದದು. ತಿನ್ನೋದು ಬಿಡೋದು ಅವ್ರವ್ರ ಅದು ಇದು. ಈ ವ್ರತ ಕಾಲದಲ್ಲಿ ನಿಮ್ಗೆ ತಿನ್ನೋದು ಬೇಡ ಅನ್ನೋದು ಅದೇ ಕಾರಣ. ಇನ್ನೇನಿಲ್ಲ. ಗೊತ್ತಾಯ್ತೇನಪ್ಪ ರಾಮುಳೆ 48 ದಿವಸ ಹಾಕೋಬೇಕಿನ್ನ 41 ಅದು 48 ಅಂತ ಹೇಳಿ 48 ಹಾಕೊಳ್ಳಿ. ನೀವು 35 ಮಾರ್ಕ್ಸ್ ತೊಗೊಂಡ್ರೆ ಪಾಸ್, 90 ತೊಗೊಂಡ್ರೆ ರ್ಯಾಂಕ್ ಎ+. ತೊಗೊಳ್ಳಿ. 66 ದಿನ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ರು. ಆಗ ಈಗ ಏನು ನೀವು ದೊಡ್ಡ ಪಾದ ಹೋಗ್ತಾ ಇದ್ದೀರಾ, ಈ ದೊಡ್ಡ ಪಾದ ನನಗೆ ಇವಾಗಲೇ ಕಠಿಣ ಅಂದರೆ ಕೈಯಲ್ಲಿ ಒಂದು ಕಡುಗೋಲು ಇಟ್ಕೊಂಡು, ನಾವು ಹೋಗಿಲ್ಲ ಇವರು ಹೋಗಿದ್ರೇನೋ ಗೊತ್ತಿಲ್ಲ, ಆ ಒಂದು ಕುಡುಗೋಲನ್ನು ಕಟ್ಕೊಂಡು ಅವರೇ ದಾರಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. 3 ದಿನ 5 ದಿನ 6 ದಿನ ದೊಡ್ಡ ಪಾದವನ್ನು ಕಳೀತಾರೆ. ಅವರೇ ಅಡುಗೆ ಮಾಡಿ ಈಗ ಭಜನೆ ಮಾಡಿದ್ದಾರೆ. ಮೊದಲು ಹಿಂದ್ಗಡೆ ಇಷ್ಟೇ ಸ್ವಾಮಿಗಳಿರೋದೆ ಇಷ್ಟೇ. ನಮ್ಮ ಗುರುಗಳು ಸ್ವಾಮಿಗಳು ಬಂದಾಗ ಅವ್ರ ಹಿಂದಿನ ಹೋಗಿ ಇವಾಗೆಲ್ಲ ರೋಡ್ ಮಾಡಿಬಿಟ್ಟು ಆಟೋಗಳು ಸಿಗುತ್ತೆ, ಎಲ್ಲ ಫೆಸಿಲಿಟಿ ಮಾಡಿಬಿಟ್ಟು. ಮತ್ತು ಒಂದೇ ಒಂದು ಬಾಟ್ಲು ನೀರು ತೊಗೊಂಬಂದ್ರೆ ಹೋಗಿ ಗಾಡಿ ಅಷ್ಟೇ ಫುಲ್ ಯಾತ್ರೆ. 1996ರಲ್ಲಿ ಶರಣಾದ್ರು ನಮ್ಮೂರಿಗೆ ಗುರುಸ್ವಾಮಿ. ಅದಕ್ಕೆ ಮುಂಚಾಗಲೇ ಅದಕ್ಕೆ ಮುಂಚಾಗಲೇ ಗುರುಸ್ವಾಮಿ ದೀಕ್ಷೆ ಸ್ವಾಮಿ ಇಷ್ಟು ವರ್ಷ ಹೋಗಿದೆ ಅಂತ ಗೊತ್ತಿಲ್ಲ. ಅವತ್ತಿಂದ ನಮ್ಮೂರಾಗ ಅಯ್ಯಪ್ಪ ಸ್ವಾಮಿದು ಉತ್ಸವ ಎಲ್ಲ ಮಾಡೋರು. ಅವಾಗ ಒಂದು 4 ವರ್ಷ ಅವರು ಸಂವಿಧಾನಕ್ಕೆ ಶರಣಾದ್ರು ಅಂತ ಹೇಳಿದ್ರು. ಗುರುಸ್ವಾಮಿ ದೀಕ್ಷೆ ಆಗಲಿ ಪೂಜೆ ಆಗಲಿ ಒಂದೊಂದು ಭಾಗದಲ್ಲಿ ಉತ್ತರ ಕರ್ನಾಟಕದ ಆಹಾರ ಕ್ರಮ ಬೇರೆ, ಇಲ್ಲಿ ಆಹಾರ ಕ್ರಮ ಎಲ್ಲ ಅದೇ ರೀತಿ ಪೂಜೆಗಳಾದರೂ ಮಾಡ್ಕೊಳ್ಳಿ, ದೀಕ್ಷೆಗಳಾದರೂ ಮಾಡ್ಕೊಳ್ಳಿ. ಅದೇ ಮಾತ್ರ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ನೀವು ಶರಣಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ಸಾಕು. ನಿಮಗೆ ಶರಣಾಗಿದ್ದೀನಿ ಅಂದಮೇಲೆ ಇನ್ಯಾವ ಮಂತ್ರನೂ ಬೇಕಾಗಿಲ್ಲ, ಇನ್ಯಾವ ಪೂಜೆನೂ ಬೇಕಾಗಿಲ್ಲ. ಆ ಪೂಜೆ ಮಂತ್ರ ತಂತ್ರ ಎಲ್ಲ ನಮ್ಮ ಆನಂದಕ್ಕೆ. ಇವ್ರ ಮನೇಲಿ ಪೂಜೆ ಮಾಡಿದ್ರು, ಇವ್ರು ಬಾಳೆ ದಿನ ಮಾಡಿಬಾರ್ದು. ಇವ್ರ ಮನೇಲಿ ಪೂಜೆ ಮಾಡಿದ್ರು, ಹೂವು ಇಟ್ಟು ಅಲಂಕಾರ ಮಾಡಿ ಭಾಳ ಅದ್ಭುತವಾಗಿ ಗರುಡನ ಮೇಲೆ ಕೂರಿಸು. ಅದೆಲ್ಲ ನಮ್ಮ ಆನಂದಕ್ಕೆ. ನಾವು ಭಗವಂತನ ನಾವು ನಮ್ಮ ದೇವರು ನಾವು ಇನ್ಯಾರು ಅಲಂಕಾರ ಮಾಡೋದು ನಾವು ನೋಡ್ಬೋದು. ಈಗ ನಿಮ್ಮ ಮಗನ ಹುಟ್ಟದಪ್ಪ ಬಂತು ಅಂದರೆ ನೀವು ಹೊಸ ಬಟ್ಟೆ ತೊಗೊಳ್ತೀರ, ಎಲ್ಲ ಹೊಸ ಬಟ್ಟೆಗಳು ಹಾಕಿ ಆನಂದವಾಗಿ ನೋಡ್ತೀರ. ಅದೇ ರೀತಿ ನಮ್ಮ ಸ್ವಾಮಿ ನಾವು ನೋಡೋಣ ಅಂತ ನಾವು ಮಾಡ್ಕೋತೀವಿ. ಆ ಭಗವಂತ ಏನು ಕೇಳಿಲ್ಲ, ನಮ್ಮ ಆನಂದಕ್ಕೆ ನಾವು ಮಾಡ್ಕೊಳ್ಳೋದು. ಆ ಆನಂದ ಚಿತ್ತನ ಒಂದು ಹೆಸರಿನಲ್ಲಿ ನಮ್ಮ ಆನಂದಕ್ಕೆ ನಾವು ಮಾಡ್ಕೋತೀವಿ. ಸ್ವಾಮಿ ಶರಣಂ. ಎಲ್ಲ ದೊಡ್ಡ ಪಾದದಲ್ಲಿ ಮತ್ತೆ ಯಾತ್ರೆ ಮುಂದುವರಿಸಬೇಕು. ನಿಮ್ಮ ಒಂದು ಇಷ್ಟು ಸಮಯ ನಮಗೆ ಜ್ಞಾನವನ್ನು ಮೂಡಿಸಿದ್ದಕ್ಕೆ ನಿಮಗೆ ನಮ್ಮ ಶಿಕ್ಷಣಮೂರ್ತಿ ಗುರುಸ್ವಾಮಿಗಳ ಪರವಾಗಿ ಕೋಟಿ ಪ್ರಣಾಮಗಳು. ಏನಾದರೂ ಇದರಲ್ಲಿ ತಪ್ಪು ಅಂತ ಯಾರಿಗಾದರೂ ಕಂಡು ಬಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ವಾಮಿ. ನಾವು ತೀಡ್ಕೊಳ್ಳೋಕ್ಕೆ ಖಂಡಿತವಾಗಿ ನಮ್ಮ ಜೀವನ ಪರ್ಯಂತ ನಾವು ತೀಡ್ಕೊಳ್ಳೋಕೆ ಇರ್ತೀವಿ. ಇವ್ರು ಹೇಳಿದ್ದೇ ಸರಿ ಅಂತ ಏನಿಲ್ಲ. ನಮಗೆ ಯಾರೋ ಇಂಥ ಗುರುಸ್ವಾಮಿಗಳು ಅಥವಾ ಇಂಥ ಯಾರು ನಿಮ್ಮ ಯಾತ್ರಾರ್ಥಿಗಳನ್ನು ತಿಳ್ಕೊಂಡು ವಿಚಾರ ತಿಳಿಸಿದ್ವಿ ಸ್ವಾಮಿ. ತಪ್ಪಿದ್ದಲ್ಲಿ ತೀಡಿ ಎನಗಿಂತ ಕಿರಿಯವನೇ ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಮಯ್ಯಪ್ಪ. 9740280589. ಯಾಕೆ ಈ ನಂಬರನ್ನು ನಾನು ಪ್ರತಿ ಸಾರಿ ಹೇಳ್ತೀನಿ ಅಂದರೆ, ಎಲ್ಲ ನನಗೆ ಒಂದೊಂದು ನಂಬರಿಂದ ನೆದರ್ಲ್ಯಾಂಡಿಂದ ಮಾಡಿದ್ದಾರೆ ಸ್ವಾಮಿ. ಅವರಿಂದ ವಿಚಾರಗಳು ತಿಳ್ಕೊಳ್ಳೋಕ್ಕೋಸ್ಕರ ನಾನು ನಂಬರ್ ಹೇಳ್ತೇನೆ ಹೊರತು ನನಗೆ ಯಾವ ಪ್ರಚಾರನೂ ಬೇಕಾಗಿಲ್ಲ, ನಮಗೆ ಯಾವ ಪ್ರಚಾರನೂ ಬೇಕಾಗಿಲ್ಲ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ಇಲ್ಲಿಯವರೆಗೂ ನಮಗೆ ಶಬರಿಮಲೆ ಯಾತ್ರೆ ಬಗ್ಗೆ
ಸಂಪೂರ್ಣ ಮಾರ್ಗದರ್ಶನ ನೀಡಿ ಶಬರಿಮಲೆ ಯಾತ್ರೆ ಎನ್ನುವುದು ಒಂದು ವೈಜ್ಞಾನಿಕ ಯಾತ್ರೆ. ಇದು ಒಂದು 3 ದಿನದ 5 ದಿನದ ಪಿಕ್ನಿಕ್ ಅಲ್ಲ. ಇದನ್ನು ಮಾಡಿದ್ರೆ ನೀವು ಕಂಪಲ್ಸರಿ 41 ಅಥವಾ 48 ದಿವಸ ಕಂಪಲ್ಸರಿ ಮಾಡಬೇಕು. ಅದರಲ್ಲೇ ನೀವು ಭಕ್ತಿಯನ್ನು ಕಾಣಬೇಕು. ಅದೇ ವ್ರತ ಎಂದು ಅಚ್ಚುಕಟ್ಟಾಗಿ ನಮಗೆ ಮಾಹಿತಿ ನೀಡಿದಂಥ ಶ್ರೀಯುತ ಕೃಷ್ಣಮೂರ್ತಿ ಗುರುಸ್ವಾಮಿಗಳಿಗೆ ಹಾಗೂ ಕಣ್ಣನ್ ಸ್ವಾಮಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನಾವು ಕೂಡ ಇನ್ನು ಮುಂದೆ ಸ್ವಾಮಿಗಳ ಮಾರ್ಗದರ್ಶನ ತಗೊಂಡು 48 ದಿವಸನೇ ವ್ರತ ಮಾಡ್ತೀವಿ. ಆ ಅಯ್ಯಪ್ಪನ ಸೇವೆಗೆ ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ನಮ್ಮ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಸ್ವಾಮಿ ಮಾತಿಗೆ 48 ದಿನಗಳ ಕಾಲ ವ್ರತ ಇರ್ತೀನಿ ಅಥವಾ ನನಗೆ ಆ ಟೈಮಲ್ಲಿ ಸಮಯ ನಮ್ಮ ಚಿಕ್ಕಮ್ಮನ ಮಗಳು ಮದುವೆ ಬಂತು, ನನಗೆ ಆ ಕೆಲಸ ಆಗಲ್ಲ, ಆ ಕಾರಣಗಳನ್ನು ಯಾರು ಕೊಡಬೇಡಿ ಸ್ವಾಮಿ. ಮದುವೆ ಬಂತ ನೀವು ಮದುವೆ ಮಾಡಿ ಸಂತೋಷ, ನಿಮ್ಮ ಜವಾಬ್ದಾರಿ ಅದು. ಜವಾಬ್ದಾರಿನ ನೀಗಿಸ್ಬೇಕು ಅಂತಲೇ ಹೇಳೋದು. ಮಾರ್ಚ್ಗೆ ಹೋಗಿ, ಏಪ್ರಿಲ್ಗೆ ಹೋಗಿ, ಮೇಗೆ ಹೋಗಿ, ಯಾವಾಗಲೇ ಹೋದರೂ 48 ದಿನ. ನಿಮ್ಮ ಮನೆಯಲ್ಲಿ ಅನಿವಾರ್ಯವಾದ ಪರಿಸ್ಥಿತಿಗಳು ಬಂದರೆ ಅದಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಆ ಭಗವಂತ ಎಲ್ಲೂ ನಿಮ್ಮ ಮನೆಯಲ್ಲೇ ಇರ್ತಾರೆ. ಆದರೆ ಶಬರಿಮಲೆಯಲ್ಲಿ ಕಾಲ್ ಮಾಡ್ತೀನಿ ಅಂದರೆ 48 ದಿನ ವ್ರತ ಮಾಡಿ ಸ್ವಾಮಿ. ಸ್ವಾಮಿ ಶರಣ.